Hello students, this is the recorded lesson of semester 5 core English paper on the 20th century. This is session 6 titled Psychology, Point of View, Women's Rights in Virginia Woolf. The objective of this session is to introduce you to the historical, intellectual, cultural aspects of the 20th century period that inform the making and reading of the prescribed texts. ನಮ್ಮ ಉದ್ದೇಶ ಈ ಸೆಷನ್ PPTಯಿಂದ ಏನಂದರೆ ನಿಮ್ಮನ್ನು 20th ಸೆಂಚುರಿ ಪೀರಿಯಡ್ ಅಲ್ಲಿನ ಹಿಸ್ಟಾರಿಕಲ್, ಇಂಟೆಲೆಕ್ಚುಯಲ್ ಮತ್ತು ಕಲ್ಚರಲ್ ಆಸ್ಪೆಕ್ಟ್ಸ್ ಬಗೆಗಿನ ಪರಿಚಯ ಮಾಡಿಕೊಡೋದು ಮತ್ತು ಆ ಕಾಲದ ಸಾಹಿತ್ಯ ಕೃತಿಗಳು ಹೇಗೆ ರಚಿತವಾಗಿವೆ ಮತ್ತು ಅದನ್ನು ನೀವು ಹೇಗೆ ಓದಬೇಕು ಇದನ್ನು ಹೇಳ್ಕೊಡುವಂಥದ್ದು ಆಗಿದೆ. By the end of this session, you will have understood the relationship between the modern cultures and literary works. ಈ ಸೆಷನ್ ಕೊನೆಗೊಳ್ಳೋದಕ್ಕೆ ಮುಂಚೆ ನೀವು ಏನೇನು ಕಲ್ತಿರಬೇಕು ಅಂದರೆ ಮಾಡರ್ನ್ ಕಲ್ಚರ್ ಮತ್ತು ಅವತ್ತಿನ ಲಿಟ್ರರಿ ವರ್ಕ್ಸ್ ಮಧ್ಯ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು. Let's begin this session by understanding the social psychology of the first half of the 20th century period. In this session, we'll be covering the period between 1920 and 45. The predominant collective feelings of the period are disillusionment with the First World War because of the devastation and destruction it caused. 20th ಸೆಂಚುರಿಯ ಮೊದಲನೇ ಭಾಗದಲ್ಲಿ ನೀವು ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು 2 ವಿಶ್ವ ಯುದ್ಧಗಳು ಮಾನಸಿಕವಾಗಿ ಎಂತಹ ಪ್ರಭಾವ ಬೀರ್ತು ಅಂತ. ಇದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂದರೆ ಅಲ್ಲಿಯ ಸಮಗ್ರ ಸಮಾಜ ಮತ್ತು ಅದರ ಮನಸ್ಥಿತಿಯನ್ನು ಹೇಗೆ ರೂಪಿಸ್ತು ಅಂತ. ಈ ಸೆಷನ್ನಲ್ಲಿ ನಾವು ವಿಲ್ ಬಿ ಕವರಿಂಗ್ ದ ಪೀರಿಯಡ್ ಬಿಟ್ವೀನ್ 1920 and 45. So, disillusionment with the First World War because of the devastation and destruction it caused. ಸೊ ಫಸ್ಟ್ ವರ್ಲ್ಡ್ ವಾರ್, ಇದಕ್ಕೆ ಮುಂಚೆ ವಿಶ್ವ ಯಾವತ್ತಿಗೂ ವಿಶ್ವಯುದ್ಧವನ್ನು ನೋಡಿರಲಿಲ್ಲ. ದೇರ್ ವರ್ ಆಲ್ವೇಸ್ ವಾರ್ಸ್ ಬಿಟ್ವೀನ್ 2 kingdoms, 2 nations, ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್ ವೆನ್ ದ ಎಂಟೈರ್ ವರ್ಲ್ಡ್ ವಾಸ್ ಇನ್ವಾಲ್ವ್ಡ್ ಇನ್ ಅ ವಾರ್ ಆ್ಯಂಡ್ ನೋ ಒನ್ ವಾಸ್ ಸ್ಪೇರ್ಡ್. ಯುದ್ಧ ಯಾವಾಗಲೂ ಒಂದು ರೀತಿಯ ಅಡ್ವರ್ಸ್ ಎಫೆಕ್ಟ್ನೇ ಕೊಡ್ತಾ ಹೋಗುತ್ತೆ. ಯುದ್ಧದಿಂದ ತುಂಬ ಕೆಲವೇ ಬೆನಿಫಿಟ್ಸ್ ನಿಮಗೆ ಆಗ್ತದೆ. ಸೊ ಡಿಸಿಲ್ಯೂಷನ್ಮೆಂಟ್ ಅಂದರೆ ಭ್ರಮನಿರಸನ ಅಂತ. ಅಂದರೆ ಭ್ರಮೆ ಇರ್ತದೆ, ಪ್ರಪಂಚ ಎಲ್ಲವೂ ಚೆನ್ನಾಗಿದೆ ಅಂತ. ಆಮೇಲೆ ಬೇರೆಯವರು ನಮ್ಮ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಕೆಲಸ ಮಾಡಲ್ಲ ಅಂತಲೋ ಅಥವಾ ಹಾನಿ ಉಂಟು ಮಾಡಲ್ಲ ಅನ್ನೋ ಒಂದು ನಂಬಿಕೆ ಇರ್ತದೆ. ಬಟ್ ದಿಸ್ ಫೇತ್ ಗೆಟ್ಸ್ ಶಾಟರ್ಡ್ ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್ ನಂತರದಲ್ಲಿ ಈ ಥರದ ಒಂದು ಜಗತ್ತಿನ ಮೇಲಿನ ನಂಬಿಕೆ, ದ ಫೇತ್ ಇಸ್ ಲಾಸ್ಟ್. ಅದ್ರ ಬದಲಿಗೆ ಈ ಎಲ್ಲರೂ ಚೆನ್ನಾಗಿರ್ತಾರೆ ಅಥವಾ ಒಳ್ಳೆಯವರು ಅನ್ನೋವಂಥ ಒಂದು ಇಲ್ಯೂಷನ್ ಏನಿರುತ್ತೆ ಅದು ಕೂಡ ಹೊರಟೋಗುತ್ತೆ. ಆ್ಯಂಡ್ ದ ಡಿವಾಸ್ಟೇಷನ್ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಒಂದು ಮಟ್ಟಕ್ಕೆ ವಿನಾಶನ ತಂದು ನಿಲ್ಲಿಸುತ್ತೆ ಪ್ರಪಂಚದ ಮುಂದೆ. ಎಕಾನಮಿ ಅಟ್ ಇಟ್ಸ್ ಲೋಯೆಸ್ಟ್ ಇರ್ತದೆ. ಎಕನಾಮಿಕಲ್ ಇಂಪ್ಲಿಕೇಶನ್ಸ್ ಆಫ್ ವಾರ್ ಆರ್ ಆಲ್ವೇಸ್ ಸಿವಿಯರ್. ಅದರಿಂದ 1929 ನೀವಾಗಲೇ ಈಗ ಇತಿಹಾಸದಲ್ಲಿ ಓದಿರ್ಬೋದು, ಈಸ್ ದ ಪೀರಿಯಡ್ ಆಫ್ ಗ್ರೇಟ್ ಡಿಪ್ರೆಷನ್. ತುಂಬ ಸಮೃದ್ಧವಾಗಿದ್ದಂತಹ ಯುರೋಪ್ ಕಾಂಟಿನೆಂಟ್ ಬಿಕಮ್ಸ್ kind of place where there is struggle even for getting food. ಜರ್ಮನಿಯಲ್ಲಿ ಕಂತೆ ನೋಟ್ಸ್ನ ಬಿಸಾಕಿದ್ರೂ ಸಹ £1 ಬ್ರೆಡ್ ಬರ್ತಿರಲ್ಲ. ಸೊ ದ್ಯಾಟ್ಸ್ ದ ಕೈಂಡ್ ಆಫ್ ಎಕನಾಮಿಕ್ ಇಂಪ್ಯಾಕ್ಟ್ ದಟ್ ದ ಫಸ್ಟ್ ವರ್ಲ್ಡ್ ವಾರ್ ಹ್ಯಾಸ್. Another important aspect here is emotional trauma of the survivors following the war.
ದೇ ವರ್ ಹಾಂಟೆಡ್ ಬೈ ದ ಲಾಂಗ್ ಮೆಮರೀಸ್ ಆಫ್ ವಾರ್. ಯಾರು ಯುದ್ಧದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದರು ಅಥವಾ ಯುದ್ಧನ ಯಾರು ಆ್ಯಕ್ಚುಲಿ ಹೋಗಿ ಯುದ್ಧ ಮಾಡಿದ್ರು ಅವ್ರ ಮೇಲೆ ಒಂದು ಮಟ್ಟಗಿನ ಇಮೋಷ್ನಲ್ ಟ್ರಾಮಾ, ಅಂದರೆ ಏನಾದರೂ ಶಾಕಿಂಗ್ ಇವೆಂಟ್ ಆದಾಗ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಸೊ ಇಮೋಷ್ನಲ್ ಟ್ರಾಮಾ ಈಸ್ ದಟ್ ಕೈಂಡ್ ಆಫ್ ಅಂದರೆ ಒಂದು ಮಟ್ಟಕ್ಕೆ ಡಿಪ್ರೆಷನ್, ಒಂದು ಮಟ್ಟಕ್ಕೆ ಟ್ರಾಮಾ ಈಸ್ ನಥಿಂಗ್ ಬಟ್ ಒಂಥರ ಶಾರ್ಟ್ ರೆಸ್ಪಾನ್ಸ್ ಇಸ್ ಟ್ರಾಮಾ. ಸರ್ವೈವರ್ಸ್ ಅಂದರೆ ಯಾರು ಉಳ್ಕೊಳ್ತಾರಲ್ಲ ಅವ್ರಿಗೆ ಇಮೋಷ್ನಲ್ ಟ್ರಾಮಾ. ಬರೀ ಅವ್ರಿಗೊಬ್ರಿಗೆ ಅಲ್ಲ, ಆ ವಾರ್ ಪೀರಿಯಡಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಬ್ಬರಲ್ಲ ಒಬ್ಬರು ಯುದ್ಧಕ್ಕೆ ಹೊರಟಿರ್ತಾರೆ. ಅವ್ರು ಬರ್ತಾರೋ ಬರಲ್ವೋ ಅನ್ನೋ ಆತಂಕ, ದ ಆಂಗ್ಸೈಟಿ ದಟ್ ಇಟ್ ಬ್ರಿಂಗ್ಸ್. ಸೊ ಆಲ್ ದಿಸ್ ಇಸ್ ಪಾರ್ಟ್ ಆಫ್ ದ ಸೋಷಿಯಲ್ ಸೈಕಾಲಜಿ ಆಫ್ ದ ಪೋಸ್ಟ್ ವರ್ಲ್ಡ್ ವಾರ್ ಪೀರಿಯಡ್. The grim human reality, devoid of all beauty and comfort, gave rise to a sense of fragmentation and abstract forms of art. ಈ ಮೊದಲು ಇದ್ದಂತಹ ವಿಕ್ಟೋರಿಯನ್ ಇಂಗ್ಲೆಂಡ್ನಲ್ಲಿ ಇದ್ದಂತಹ ಆರ್ಟ್ ಫಾರ್ಮ್ಸ್ ವಿಚ್ ಸೆಲೆಬ್ರೇಟೆಡ್ ಬ್ಯೂಟಿ ಆ್ಯಂಡ್ good things in life were missing from the literature of this period. ಇವತ್ತಿನ ಕಾಲಕ್ಕೆ ತಕ್ಕಂತೆ ಇಟ್ಸ್ ಅ ಗ್ರಿಮ್ ಹ್ಯೂಮನ್ ರಿಯಾಲಿಟಿ. ದಟ್ ಮೀನ್ಸ್ ತುಂಬ ಒಂದು ಮೋಡ ಕವಿದಂತಹ ವಾತಾವರಣ, ಮನಸ್ಸಿನಲ್ಲಿ ಡಾರ್ಕ್ನೆಸ್ ಇರುವಂತಹ ವಾತಾವರಣ, ಅದೇ ಅವತ್ತಿನ ಆರ್ಟ್ ಫಾರ್ಮ್ಸ್ನಲ್ಲೂ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಬ್ಯೂಟಿ ದಟ್ ಈಸ್ ಸೆಲೆಬ್ರೇಟೆಡ್, ಆ್ಯಂಡ್ ಇಟ್ಸ್ ಆಲ್ಸೋ ಅ ಪೀರಿಯಡ್ ವೆನ್ ದ ಹ್ಯೂಮನ್ ಸೆಲ್ಫ್ ಗೆಟ್ಸ್ ಫ್ರ್ಯಾಗ್ಮೆಂಟೆಡ್. ಹಿಂದೆ ಇದ್ದಂತಹ ಸೆನ್ಸ್ ಆಫ್ ಕಮ್ಯುನಿಟಿ ಆಗಲಿ, ಸೊಸೈಟಿ ಆಗಲಿ, ಅದೆಲ್ಲ ಹೋಗಿ ಮಾಡರ್ನ್ ಪೀರಿಯಡಲ್ಲಿ ಇಂಡಿವಿಜುವಲ್ ಸೆಲ್ಫ್ಗೆ ಮೋರ್ ಇಂಪಾರ್ಟೆನ್ಸ್ ಸಿಗ್ತಾ ಹೋಗುತ್ತೆ. ಕಮ್ಯುನಿಟಿಯಿಂದ ಒಂದು ಮಟ್ಟಗಿನ ಹ್ಯೂಮನ್ ಸೆಲ್ಫ್, ದ ಇಂಡಿವಿಜುವಲ್ ಸೆಲ್ಫ್ ಇಸ್ ಡಿವೋರ್ಸ್ಡ್ ಫ್ರಮ್ ದ ಕಮ್ಯುನಿಟಿ ಆ್ಯಂಡ್ ಇಟ್ಸ್ ಟೆದರಿಂಗ್. ಅಲ್ಲಿ ಕಮ್ಯುನಿಟಿಯಲ್ಲಿ ಇರಬೇಕಾದಂತಹ ಮನುಷ್ಯ ಹೊರಗೆ ಬಂದು ಒಂದು ಮಟ್ಟಕ್ಕೆ ಒಡೆದಿರುವಂತಹ ಸೆಲ್ಫ್, ದಟ್ ಈಸ್ ದ ಫ್ರ್ಯಾಗ್ಮೆಂಟೆಡ್ ಸೆಲ್ಫ್ ದಟ್ ಯು ಸಿ ಇನ್ ದಿಸ್ ಪೀರಿಯಡ್. The need was felt for a fresh start in society, politics and art. ಸ್ಥಿತಿ ಯಾವ ರೀತಿ ಗಂಭೀರವಾಗಿತ್ತು ಅಂದರೆ ಎಲ್ಲ ಕಡೆ ಪೊಲಿಟಿಕ್ಸಲ್ಲಾಗಲಿ ಅಥವಾ ಆರ್ಟಲ್ಲಾಗಲಿ ಅಥವಾ ಬೇರೆ ವಿವಿಧ ಮಜಲುಗಳಲ್ಲಿ ಸೊಸೈಟಿ ವಾಂಟೆಡ್ ಅ ಫ್ರೆಶ್ ಆ್ಯಂಡ್ ಅ ನ್ಯೂ ಸ್ಟಾರ್ಟ್. ಹಿಂದೆ ನಡೀತಾ ಇದ್ದಂತಹ ನಡೆಸ್ಕೊಂಡು ಹೋಗಿದ್ದಂತಹ ಪದ್ಧತಿಗಳಾಗಲಿ ರೀತಿಗಳಾಗಲಿ ದೇ ವರ್ ನೋ ಲಾಂಗರ್ ಫಂಕ್ಷನಲ್ ಇನ್ ದಿಸ್ ಟೈಮ್ ಪೀರಿಯಡ್. ಇನ್ಸ್ಟೆಡ್ ವಾಟ್ ವಿ ಸಿ ಈಸ್ a need that is felt everywhere in every aspect of life for a new start. After learning about the social psychology of post First World War period, let's look at some of the major political concerns of the period following the First World War. Socialist labor mobilization loses out to the capitalist warmongering ruling class in Britain. ಬ್ರಿಟನ್ನಲ್ಲಿ ಏನಾಗುತ್ತೆ ಅಂದರೆ ವಾರ್ ಮಾಂಗರಿಂಗ್ ಅಂದರೆ ವಾರ್ನ ಬಯಸುವಂತಹ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿ. ದೇರ್ ಆರ್ ಟೂ ಅಪೋಸಿಂಗ್ ಐಡಿಯಾಲಜೀಸ್. ಒಂದು ಬಂಡವಾಳಶಾಹಿ, ಇನ್ನೊಂದು ಸಮಾಜವಾದಿ ಐಡಿಯಾಲಜಿ. ಸೋಷಲಿಸ್ಟ್ ಅಂದರೆ ಸಮಾಜವಾದಿ, ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿ. ಬಂಡವಾಳಶಾಹಿ ಏನು ಹೇಳುತ್ತೆ, ಕ್ಯಾಪಿಟಲಿಸ್ಟ್ ಏನು ಹೇಳುತ್ತೆ ಅಂದರೆ ಪೀಪಲ್ ಹೂ ಹ್ಯಾವ್ ಮನಿ ಶುಡ್ ಸ್ಟಾರ್ಟ್ ಬಿಸ್ನೆಸಸ್, ಗೆಟ್ ಪ್ರಾಫಿಟ್ ಔಟ್ ಆಫ್ ದೋಸ್ ಬಿಸ್ನೆಸಸ್ ಆ್ಯಂಡ್ ಪ್ರಾಸ್ಪರ್. ಸೊ ತುಂಬ ಸಿಂಪ್ಲಿಸ್ಟಿಕ್ ಆಗಿ ರಿಡಕ್ಷನಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಹೇಳೋದಾದರೆ ದಿಸ್ ಇಸ್ ವಾಟ್ ಕ್ಯಾಪಿಟಲಿಸಮ್ ಇಸ್ ಆಲ್ ಅಬೌಟ್. ವೆರಾಸ್ ಸೋಷಲಿಸಮ್ ಈಸ್ ಅಬೌಟ್ ಯಾರು ಯಾವ ಥರದ ಉದ್ದಿಮೆ ಹುಟ್ಟಾಕಬೇಕು, ವಾಟ್ ಕೈಂಡ್ ಆಫ್ ಇಂಡಸ್ಟ್ರಿ ಯು ವಾಂಟ್, and who should actually work for it, and finally how should the profit be distributed. All these concerns should be decided by the state. So ಅಲ್ಲಿನ ರಾಜ್ಯ ಡಿಸೈಡ್ ಮಾಡಬೇಕು. ಯಾಕೆ ಅಂದರೆ ಜನರ ಸ್ವಾರ್ಥಕ್ಕೆ ಬಿಟ್ಟರೆ ಅವ್ರವ್ರ ಉದ್ಧಾರ ಅವ್ರವ್ರು ಮಾಡ್ಕೊಳ್ತಾರೆ, ಸಮಾಜದ ಉದ್ಧಾರ ಯಾರು ಮಾಡಲ್ಲ ಅನ್ನೋದು ಸೋಷಲಿಸ್ಟ್ ವಾದ, ಸಮಾಜವಾದಿ ವಾದ. ಸೊ ದೀಸ್ ಆರ್ two different ideologies, two opposing ideologies for which Second World War ಆದಮೇಲೆ ಒಂದು ರೀತಿ ಕೋಲ್ಡ್ ವಾರ್ ಶುರುವಾಗೋದೆ ಈ ಅಪೋಸಿಷನ್ ಇಂದ. ಸೊ ಕಮ್ಯುನಿಸ್ಟ್ ಈಸ್ ಅನದರ್ ಫಾರ್ಮ್ ಆಫ್ ಸೋಷಲಿಸಮ್. ಸಮಾಜವಾದದ ಇನ್ನೊಂದು ಭೇದ ಕಮ್ಯುನಿಸಮ್.
ಕಮ್ಯುನಿಸಮ್ ಅಂದರೆ ಸಮತಾವಾದ, ಅಂದರೆ ಪ್ರತಿಯೊಬ್ಬ ಮನುಷ್ಯನು irrespective of the social status that person has should be treated equally in the eyes of government. That is the major understanding that you have to have before you move into understanding the politics of the period. So ಹಾಗೆಯೇ ಬ್ರಿಟನಲ್ಲಿ there are two important parties. So Britain is a two party system. ನಮ್ಮ ಥರ ಮಲ್ಟಿಪಲ್ ಪೊಲಿಟಿಕಲ್ ಪಾರ್ಟೀಸ್ ಇಲ್ಲ. JDS, ಕಾಂಗ್ರೆಸ್ಸು, BJP ಅಂತ ತುಂಬ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಲ್ಲ ಅವ್ರದ್ದು. there are only two political parties there. One is Labour Party. As the name itself suggests, it reflects the interests of the labor class. Then there is Conservative Party. Conservative Party is about the old aristocracy. ಹಿಂದೆ ಶ್ರೀಮಂತ ಮನೆತನಗಳೇನಿತ್ತು ಅವರ ಹಿತಾಸಕ್ತಿಗಳನ್ನು ಪೊಲಿಟಿಕಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಕನ್ಸರ್ವೇಟಿವ್ ಪಾರ್ಟಿ ಇದೆ. ಸೊ ಎವರ್ ಸಿನ್ಸ್ ಮಾಡರ್ನಿಸ್ಟ್ ಪೀರಿಯಡ್ ಲೇಬರ್ ಪಾರ್ಟಿ ಹ್ಯಾಸ್ ಆಲ್ವೇಸ್ ಬೀನ್ ಪ್ರಿಡಾಮಿನೆಂಟ್ ಇನ್ ಬ್ರಿಟಿಷ್ ಪಾಲಿಟಿಕ್ಸ್. ಸೊ ಲೇಬರ್ ಪಾರ್ಟಿ ತುಂಬ ಚುರುಕಾಗಿದೆ, ಅಥವಾ ಅದರ ಪಾಪ್ಯುಲಾರಿಟಿನ ಕನ್ಸರ್ವೇಟಿವ್ ಪಾರ್ಟಿ ಬಹುಶಃ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಸೋಷಿಯಲಿಸ್ಟ್ ಲೇಬರ್ ಮೊಬಿಲೈಸೇಷನ್ ಅಂದರೆ ಅವಾಗ ಇನ್ನು ಲೇಬರ್ ಯೂನಿಯನ್ಸು ಗಟ್ಟಿಗೊಳ್ತಾ ಹೋಗ್ತಿತ್ತು. ಇಂಡಸ್ಟ್ರಿಯಲೈಸೇಷನ್ ನಂತರದಲ್ಲಿ ಯು ಸಿ ದ ಲೇಬರ್ ಮೊಬಿಲೈಸೇಷನ್. ಯಾಕೆ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಈ ಕ್ಯಾಪಿಟಲಿಸ್ಟಿಂದ ಬಂಡವಾಳ ಹೂಡಿಕೊಂಡು ಓನರ್ಸ್ ಆಗಿರ್ತಾರಲ್ಲ, ಇವ್ರ ವಿರುದ್ಧ ಘರ್ಷಣೆಗೆ ತಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂನಿಯನ್ಗಳನ್ನ ಹುಟ್ಟಾಕೊಂಡಿರ್ತಾರೆ. ಆ ಯೂನಿಯನ್ ಕ್ರಮೇಣ ಬೆಳೆದು ಒಂದು ನ್ಯಾಷನಲಿಸ್ಟ್ ಪೊಲಿಟಿಕಲ್ ಪಾರ್ಟಿವರೆಗೂ ಹೋಗುತ್ತೆ. ಸೊ ದಟ್ ಈಸ್ ಸೋಷಿಯಲಿಸ್ಟ್ ಲೇಬರ್ ಮೊಬಿಲೈಸೇಷನ್ ಅಂದರೆ ಕ್ಯಾಪಿಟಲಿಸ್ಟ್ ಇಂಟ್ರೆಸ್ಟ್ಗೆ ಯಾವಾಗಲೂ ವಿರುದ್ಧವಾಗಿ ಸೋಷಿಯಲಿಸ್ಟ್ ಲೇಬರ್ ಮೊಬಿಲೈಸೇಷನ್ ಅಂದರೆ ಹೆಚ್ಚು ಲೇಬರರ್ಸ್ನ, ಆ ಥರ ಇಂಟ್ರೆಸ್ಟ್ ಇರುವಂಥ ಮೊದಲು ಲೇಬರರ್ಸ್ನ ಮಾತ್ರ ತಗೊಳ್ತಾ ಇರುತ್ತೆ ಇದು. ಅದಾದಮೇಲೆ ಪ್ರೊಫೆಷ್ನಲ್ ಕ್ಲಾಸ್ ಕೂಡ ಈ ಲೇಬರ್ ಪಾರ್ಟಿ ಸಿಂಪತೈಸರ್ಸ್ ಆಗೋಗ್ತಾರೆ. ಪ್ರೊಫೆಷ್ನಲ್ ಕ್ಲಾಸ್ ಅಂದರೆ ಇಟ್ ಕ್ಯಾನ್ ಬಿ ಡಾಕ್ಟರ್ಸ್, ಇಟ್ ಕ್ಯಾನ್ ಬಿ ಅದರ್ ಟ್ರೇಡ್ಸ್ಮೆನ್, ಸ್ಮಾಲ್ ಪೆಟಿ ಬಿಸ್ನೆಸ್ಮೆನ್. ಸೊ ಇವರೆಲ್ಲನೂ ಸಹ ಲೇಬರ್ ಪಾರ್ಟಿ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆದರೆ ಫಸ್ಟ್ ವರ್ಲ್ಡ್ ವಾರ್ ನಂತರದಲ್ಲಿ ಈ ಲೇಬರ್ ಮೊಬಿಲೈಸೇಷನ್ ಏನಿರುತ್ತೆ, ಸೋಷಿಯಲಿಸ್ಟ್ ಲೇಬರ್ ಮೊಬಿಲೈಸೇಷನ್, ಲೇಬರ್ ಪಾರ್ಟಿಗೆ ಸ್ವಲ್ಪ ಸೋಷಿಯಲಿಸ್ಟ್ ಲೀನಿಂಗ್ಸ್ ಜಾಸ್ತಿ ಇದೆ. ಎಲ್ಲಿ? ಬ್ರಿಟನ್ನಲ್ಲಿ. ಕಂಪೇರ್ ಟು ಕ್ಯಾಪಿಟಲಿಸ್ಟ್. ಆದರೆ ಬ್ರಿಟನ್ ಆಸ್ ಅ ಹೋಲ್, ಆಸ್ ಅ ಕಂಟ್ರಿ, ಈಸ್ ಅ ಕ್ಯಾಪಿಟಲಿಸ್ಟ್ ನೇಷನ್. ಇಟ್ ಈಸ್ ನಾಟ್ ಅ ಸೋಷಿಯಲಿಸ್ಟ್ ನೇಷನ್. ಸೊ ಸೋಷಿಯಲಿಸ್ಟ್ ಲೇಬರ್ ಮೊಬಿಲೈಸೇಷನ್ ಲೂಸಸ್ ಔಟ್ ಟು ದ ಕ್ಯಾಪಿಟಲಿಸ್ಟ್. ವಾರ್ ಮಾಂಗರಿಂಗ್ ಅಂದರೆ ಯುದ್ಧನ ಬಯಸೋ ಅಂತಹ ರೂಲಿಂಗ್ ಕ್ಲಾಸ್ ಇನ್ ಬ್ರಿಟನ್. ಅವತ್ತಿಗೆ ರೂಲಿಂಗ್ ಕ್ಲಾಸ್ ಆಗಿದ್ದವರು ಲೇಬರ್ ಪಾರ್ಟಿ ಅಲ್ಲ, ಇನ್ನು ಲೇಬರ್ ಪಾರ್ಟಿ ಆಗ ಬೆಳೀತಾ ಇತ್ತು. 20th ಸೆಂಚುರಿ ಆಚೆಗೆ ಈ ಲೇಬರ್ ಪಾರ್ಟಿ ಇನ್ನೂ ಹೆಚ್ಚಿಗೆ ಬೆಳೀತಾ ಹೋಗುತ್ತೆ. ಸಫ್ರಿಜೆಟ್ ಅಂದರೆ ವೋಟಿಂಗ್ ರೈಟ್ಸ್ ಯಾರಿಗೆ ಹೋಗಬೇಕು ಅನ್ನೋದು. ಸಫ್ರೇಜ್ ಮೀನ್ಸ್ ವೋಟಿಂಗ್ ರೈಟ್ಸ್ನ ಕೊಡೋದು. ದ ಸೋಷಿಯಲ್ ಮೂವ್ಮೆಂಟ್ ದಟ್ ಡಿಮಾಂಡೆಡ್ ವೋಟಿಂಗ್ ರೈಟ್ಸ್ ಫಾರ್ ವಿಮೆನ್. ಸೊ ಸಫ್ರೇಜೆಟ್ ಮೂವ್ಮೆಂಟ್ ಅಂದರೆ ಏನು ಅಂದರೆ ಇಟ್ಸ್ ಅ ಸೋಷಿಯಲ್ ಮೂವ್ಮೆಂಟ್, ಅದೊಂದು ಸಾಮಾಜಿಕ ಚಳುವಳಿ ದಟ್ ಡಿಮ್ಯಾಂಡೆಡ್ ವೋಟಿಂಗ್ ರೈಟ್ಸ್ ಫಾರ್ ವಿಮೆನ್ ವಾಸ್ ಸೈಲೆನ್ಸ್ ಬೈ ಫ್ಯೂಚರ್ ಪ್ರಾಮಿಸಸ್ ಇನ್ ಎಲೆಕ್ಟ್ರಲ್ ರಿಫಾರ್ಮ್ಸ್. ಸೊ ಮುಂದೆ ಯಾವಾಗಲೂ ನಿಮಗೆ ವೋಟಿಂಗ್ ರೈಟ್ಸ್ ಕೊಡ್ತೀವಿ. ಎಲೆಕ್ಟ್ರಲ್ ರಿಫಾರ್ಮ್ ಅಂದರೆ ಎಲೆಕ್ಷನಲ್ಲಿ ತರಬೇಕಾದಂತಹ ರಿಫಾರ್ಮ್ಸ್ ಅಥವಾ ಅಲ್ಲಿ ತರಬೇಕಾದಂತಹ ಸುಧಾರಣೆಗಳು ಮುಂದೆ ತರ್ತೀವಿ ಅಂತ ಹೇಳಿ ಸ್ಪೆಸಿಫೈ ಮಾಡ್ತಾರೆ ಅವ್ರನ್ನ. ಅಂದರೆ ಸದ್ಯಕ್ಕೆ ನೀವು ಸುಮ್ಮನಿರಿ, ಆಮೇಲೆ ಕೊಡ್ತೀವಿ ಅನ್ನೋದು ಅಪೀಸ್ಮೆಂಟ್ ಅಂತ ಹೇಳ್ತಾರಲ್ಲ. ಸೊ ಏನೋ ಒಂಚೂರು ಕೊಟ್ಟು ಒಂದು ಸಣ್ಣದಾಗಿ ಅಥವಾ ಕೊಡದೇನೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಸ್ಪೆಸಿಫೈಡ್. ಆ ಮೂಮೆಂಟ್ ಅಲ್ಲಿಗೆ ನಿಂತು ಹೋಗಲ್ಲ. ಆ್ಯಕ್ಚುಲಿ ಸಫ್ರೇಜೆಟ್ ಮೂಮೆಂಟ್ ಇಲ್ಲಿಂದ ಆಚೆಗೆ ಇನ್ನೂ ಗಟ್ಟಿಗೊಳ್ತಾ ಹೋಗುತ್ತೆ. ದೆ ವಿನ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ದ ಐರಿಷ್ ಇಂಡಿಪೆಂಡೆನ್ಸ್ ಮೂಮೆಂಟ್. ಇದೇ ಸಮಯದಲ್ಲಿ ಬ್ರಿಟನ್ ಹೆಂಗೆ ಅಂದರೆ 3 ಕಿಂಗ್ಡಮ್ಗಳ ಒಟ್ಟು ಯುದ್ಧ. ದಟ್ಸ್ ವೈ ಇಟ್ಸ್ ಕಾಲ್ಡ್ ದ ಯುನೈಟೆಡ್ ಕಿಂಗ್ಡಮ್. 3 ಕಿಂಗ್ಡಮ್ಗಳಿವೆ. ಒಂದು ಬ್ರಿಟಿಷ್ ಕಿಂಗ್ಡಮು, ಗ್ರೇಟ್ ಬ್ರಿಟನ್, ಎರಡನೇದು ಸ್ಕಾಟ್ಲೆಂಡ್, ಇನ್ನೊಂದು ಐರ್ಲೆಂಡ್. ಇದು 3 ಸೇರಿ ದಿ ಯುನೈಟೆಡ್ ಕಿಂಗ್ಡಮ್ ಆಗುತ್ತೆ. ಆದರೆ ಐರಿಷ್ ಜನ ಮೊದಲಿಂದಲೂ ಅವರಿಗೆ ಅವರದೇ ಸ್ವಾತಂತ್ರ್ಯದ ಬಯಕೆ ಇದೆ. ದೇ ಡಿಸೈರ್ ಇಂಡಿಪೆಂಡೆನ್ಸ್ ಫ್ರಮ್ ದ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ದ ಬ್ರಿಟಿಷ್ ರೂಲ್. ಈ ಬ್ರಿಟಿಷ್ ರೂಲ್ ಈ 3 ಜನನ್ನ ತುಂಬ ಗಟ್ಟಿಯಾಗಿ ಆಳೋರು. ಡಾಮಿನೆನ್ಸ್ ಇರೋದು ಯಾರಿಗೆ ಅಂದರೆ ಗ್ರೇಟ್ ಬ್ರಿಟನ್ಗೆ. ಪವರ್ ಎಲ್ಲ ಇರೋದು ಬ್ರಿಟಿಷರ ಕೈಯಲ್ಲಿ.
ಈ ಐರಿಷ್ ಮತ್ತು ಸ್ಕಾಟಿಷ್ ಜನ ಪಾಪ ಅವರನ್ನು ಅವ್ರು ಹೇಳಿದ್ದ ಹಾಗೆ ಕೇಳ್ಕೊಂಡಿರೋ ಅಂತಹ ಸ್ಥಿತಿ ಇರುತ್ತೆ. ಅದರಲ್ಲಿ ಈ ಐರಿಷ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಅವ್ರಿಗೆ ಯಾವಾಗ್ಲೂ ತುಂಬ ವರ್ಷಗಳಿಂದ ಆಲ್ ದೋ ಸಪ್ರೆಸ್ಡ್ ಅಲ್ಟಿಮೇಟ್ಲಿ ಒನ್. ಸೊ ಮೊದಲು ಅವ್ರು ಅದನ್ನು ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಇದು ತುಂಬ ದೊಡ್ಡದು ಇತಿಹಾಸ. ಇದು ಒಂದು ಸ್ಲೈಡ್ನಲ್ಲಿ ಕವರ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಐರಿಷ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಹೇಗೆ ಅಂದರೆ, ಈ ಸ್ವಾತಂತ್ರ್ಯನ ಕೇಳ್ಕೊಂಡಿರ್ತಾರೆ, ಬಟ್ ಇಟ್ ಟರ್ನ್ಸ್ ಔಟ್ ಟು ಬಿ ಅ ವೆರಿ ಬ್ಲಡಿ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ತುಂಬ ಕೊಲೆ ಪಾತಕ ಎಲ್ಲ ನಡೆಯುತ್ತೆ ಅಲ್ಲಿ. ಆಲ್ದೋ ಸಪ್ರೆಸ್ಡ್ ಅಲ್ಟಿಮೇಟ್ಲಿ ಒನ್. ಇನ್ಸ್ಟೆಬಿಲಿಟಿ ಆಫ್ ಟ್ರೀಟೀಸ್ ಸಚ್ ಆಸ್ ವರ್ಸಾಯ್ stirred revolutionary sentiments among masses. ಓಕೆ, ಫಸ್ಟ್ ವರ್ಲ್ಡ್ ವಾರ್ ಕೊನೆಗೊಳ್ಳೋದೆ ವರ್ಸಾಯ್ ಟ್ರೀಟಿ. ವರ್ಸಾಯ್ ಅನ್ನೋದು ಒಂದು ಜಾಗ ಯುರೋಪಲ್ಲಿ. ಅಲ್ಲಿ ಆ ಟ್ರೀಟಿನ ಸೈನ್ ಮಾಡ್ತಾರೆ, ಅದರಿಂದ ಅದನ್ನು ವರ್ಸಾಯ್ ಟ್ರೀಟಿ ಅಂತ ಹೇಳ್ತಾರೆ. ಸೊ ಆಸ್ಟ್ರಿಯಾ, ಹಂಗೇರಿ ಮತ್ತು ಸರ್ಬಿಯಾ ದಿಂದ ಶುರುವಾದಂತಹ ಫಸ್ಟ್ ವರ್ಲ್ಡ್ ವಾರ್ ಅಲ್ಟಿಮೇಟ್ಲಿ ಎಂಡ್ಸ್ ವಿತ್ ಟ್ರೀಟಿ ಆಫ್ ವರ್ಸಾಯ್ ಇನ್ 1919. ಸೊ ವರ್ಸಾಯ್ ಟ್ರೀಟಿ ವಾಸ್ ಜರ್ಮನಿಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ ಇದರಿಂದ. ಇಟ್ಸ್ ಆಲ್ಮೋಸ್ಟ್ ಲೈಕ್ ದ ಹೋಲ್ ಯುರೋಪಿಯನ್ ಎಕಾನಮಿ. ಫಸ್ಟ್ ವರ್ಲ್ಡ್ ವಾರ್ ವಾಸ್ ಮೇಜರ್ಲಿ ಫಾಟ್ ವಿದಿನ್ ಯುರೋಪ್. ಆದರೆ ಯುರೋಪ್ಗೆ ಪ್ರಪಂಚದಾದ್ಯಂತ ಕಾಲನೀಸ್ ಇದ್ದಿದ್ದರಿಂದ the entire world was involved. ಅದಕ್ಕೆ it becomes world war. Otherwise, first world war, many scholars argue that it's just a war between amongst European powers, which started as a war between Austria-Hungary, which was one united kingdom then, and Serbia. ಒಂದು ಅಸ್ಸಾಸಿನೇಷನ್ ಇಂದ ಅಲ್ಲಿಯ ಪ್ರಿನ್ಸ್, ಆಸ್ಟ್ರಿಯಾ-ಹಂಗೇರಿ ಪ್ರಿನ್ಸ್ ಅಸ್ಸಾಸಿನೇಷನ್ ಇಂದ ಶುರುವಾಗ್ತದೆ ಇದು ಫಸ್ಟ್ ವರ್ಲ್ಡ್ ವಾರ್. ಆ್ಯಂಡ್ ಇಟ್ ಸೂನ್ ಬಿಕಮ್ಸ್ ಫುಲ್ ಫ್ಲೆಜ್ಡ್ ಫಸ್ಟ್ ವರ್ಲ್ಡ್ ವಾರ್. ಅದೇ ಪ್ರಪಂಚ ಕಂಡಂತಹ ವಿಶ್ವಯುದ್ಧ ಅಂದರೆ ಅದೇ ಫಸ್ಟ್ ಟೈಮ್ಗೆ. ಇಟ್ ಸ್ಟಾರ್ಟ್ ರೆವಲ್ಯೂಷನರಿ ಸೆಂಟಿಮೆಂಟ್ಸ್ ಅಮಂಗ್ ಮಾಸಸ್. ಹೊಡೆದಾಡಿದ ಯಾರ್ಯಾರೋ ರಾಜರು, ಇವರು ಕೆಲವು ಸಲ ಗವರ್ಮೆಂಟ್ಸ್ ತೊಗೊಂಡಿದ್ದ ಡಿಸಿಷನ್ಸ್, ಬಟ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ದ ವಾರ್ finally fell on the common masses who suffered the most. So that's the thing that you have to keep in mind here. And finally there was failure of bourgeois democracy. Allidanta prajaprabhutva, even though Europe was almost a democracy by 20th century, most parts of Europe, I'm not saying the entire Europe, but most parts of the Europe, the failure of the bourgeois democracy in Western Europe. So Eastern Europe bere, Western Europe bere. Eastern Europe ತುಂಬ ಕಮ್ಯುನಿಸ್ಟ್ ಸೆಂಟಿಮೆಂಟ್ಸ್ಗೆ ಹೆಸರುವಾಸಿ. ಮೇಡ್ ಮೆನಿ ಬ್ರಿಟಿಷ್ ಇಂಟೆಲೆಕ್ಚುಯಲ್ಸ್ ಸಿಂಪತೈಸ್ ವಿತ್ ರಷ್ಯನ್ ಕಮ್ಯುನಿಸಮ್. ಈಗಾಗಲೇ ರಷ್ಯಾದಲ್ಲಿ ಕಮ್ಯುನಿಸಮ್ ಶುರುವಾಗಿತ್ತು, ಸಮತಾವಾದ. ನಾನು ಮೊದಲೇ ಹೇಳಿದ ಹಾಗೆ ಕಮ್ಯುನಿಸಮ್ ಸೋಷಿಯಲಿಸಮ್ನ ಒಂದು ಪ್ರಭೇದ. ಇಟ್ ಈಸ್ ಅ ಕೈಂಡ್ ಆಫ್ ಸೋಷಿಯಲಿಸ್ಟ್ ಮೂವ್ಮೆಂಟ್, ಬಟ್ ವಿತ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಟ್ವಿಸ್ಟ್ ಟು ಇಟ್. ಸೊ ಕಮ್ಯುನಿಸಮ್ ಮತ್ತು ಸೋಷಿಯಲಿಸಮ್ಗೆ ಮಧ್ಯ ಇರುವಂತಹ ಡಿಫ್ರೆನ್ಸ್ ಇದು. ಆದರೆ ವೆಸ್ಟರ್ನ್ ಯುರೋಪಲ್ಲಿ ಬಹುತೇಕ ಜರ್ಮನಿ, ಇಂಗ್ಲೆಂಡ್, ಇಟ್ಲಿ, ಈ ಥರದ ಎಲ್ಲ ಕಡೆ bourgeois democracy. So again the bourgeois is a very Marxist term. So bourgeoisಗೆ opposite to proletariat. bourgeois ಅಂದರೆ ಕ್ಯಾಪಿಟಲ್ ಕ್ಲಾಸ್ ಅಥವಾ ಕ್ಯಾಪಿಟಲಿಸ್ಟ್ ಕ್ಲಾಸ್, ಕಾಸು ಇರೋರು ಅಥವಾ ಬಂಡವಾಳಶಾಹಿಗಳು become bourgeois. ruling class becomes bourgeois. The proletariat is the labor class. So both of these are very German terms. Karl Marx ಇಂದ ಬಂದಂಥದ್ದು. ಸೊ bourgeois democracy ಅಲ್ಲಿವರೆಗೂ ಇದ್ದಿದ್ದ ಪ್ರಜಾಪ್ರಭುತ್ವ ಎಂಥದ್ದು ಅಂದರೆ ಸಾಮಾನ್ಯ ಜನರ ಪ್ರಜಾಪ್ರಭುತ್ವ ಅದಾಗಿರಲಿಲ್ಲ. More the kind of democracy that was in these countries was a kind of democracy which represented the interests of the wealthier classes. So but by the end of the First World War, everywhere this kind of democracy, which represented the interests of the rich, failed, especially in the Western Europe and the British intellectuals. In Britain nalliruvantaha intellectual buddhijeevigalu, they started sympathizing with Russian communism. So Russian communism jotege sympathize ಮಾಡಲಿಕ್ಕೆ ಶುರುವಾದರು. So what were the technological and intellectual changes now? So ಈಗ ಟೆಕ್ನಾಲಜಿಕಲ್ ಮತ್ತು ಇಂಟೆಲೆಕ್ಚುಯಲ್ ಚೇಂಜಸ್ನ ಕಡೆಗೆ ಗಮನ ಕೊಡೋಣ ಈ ಸಮಯದಲ್ಲಿ, ಪೋಸ್ಟ್
ಫಸ್ಟ್ ವರ್ಲ್ಡ್ ವಾರ್. ಸೊ ನ್ಯೂಸ್ ಪೇಪರ್ಸ್ ಆ್ಯಂಡ್ ಡೈಲೀಸ್, ಪ್ರಿಂಟ್ ಕಲ್ಚರ್ನ ಉಗಮ ಆಗ್ತದೆ ಇಲ್ಲಿ. ನ್ಯೂಸ್ ಪೇಪರ್ಸ್ ಆ್ಯಂಡ್ ಡೈಲೀಸ್ ಸ್ಪ್ರಂಗ್ ಅಪ್ ದಟ್ ಕೇಟರ್ ಟು ದ ಮಿಡಲ್ ಆ್ಯಂಡ್ ಲೋ ಮಿಡಲ್ ಕ್ಲಾಸಸ್ ಅಶರಿಂಗ್ ಇನ್ ಅ ನ್ಯೂ ಪ್ರಿಂಟ್ ಕಲ್ಚರ್. ಇದುವರೆಗೂ ಪುಸ್ತಕಗಳು, ರೀಡಿಂಗ್ ಹ್ಯಾಬಿಟ್ಸ್ ಈ ಥರದ್ದೆಲ್ಲ ಇದ್ದಿದ್ದು ಸ್ವಲ್ಪ ವೆಲ್ದಿಯರ್ ಕ್ಲಾಸ್ ಹೂ ಹ್ಯಾಡ್ ದೋಸ್ ಮೀನ್ಸ್. ಬಟ್ ನ್ಯೂಸ್ ಪೇಪರ್ಸ್ ಮತ್ತು ಡೈಲೀಸ್ ಅಂದರೆ ದೈನಿಕ ಅಂತಾರಲ್ಲ, ಅದನ್ನು ಡೈಲೀಸ್ ಅಂತ ಹೇಳ್ತಾರೆ. ಪ್ರತಿದಿನ ಕೊಡೋ ನ್ಯೂಸ್ ಪೇಪರ್ನ ಡೈಲಿ, 7 ದಿನಕ್ಕೆ ಒಂದ್ಸಲ ಕೊಡೋದು ವೀಕ್ಲಿ, 15 ಡೇಸ್ಗೆ ಒಂದ್ಸಲ ಕೊಡೋದು ಫೋರ್ಟ್ನೈಟ್ಲಿ, ಹಾಗೆ ಮಂತ್ಲಿ ವಿಚ್ ಈಸ್ ಮಂತ್ಲಿ ಒನ್ಸ್, ಬೈ ಮಂತ್ಲಿ 2 ತಿಂಗಳಿಗೆ ಒಂದ್ಸಲ. Then you have half yearly, quarterly is 3 months once, half yearly is 6 months once, yearly or annually is 1 ವರ್ಷಕ್ಕೆ ಒಂದ್ಸಲ, biannually is 2 ವರ್ಷಕ್ಕೆ ಒಂದ್ಸಲ. ಸೊ these are the terms that you have to understand. ಸೊ ನ್ಯೂಸ್ ಪೇಪರ್ಸ್ ಮತ್ತು ಡೈಲೀಸ್, ಪಬ್ಲಿಕ್ ಪ್ರಿಂಟ್ ಕಲ್ಚರ್, ಪ್ರೆಸ್ನ ಉಗಮ ಇದೇ ಸಮಯದಲ್ಲಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಂಚೆ ಯು ಡಿಂಟ್ ಹ್ಯಾವ್ ಅ ಮಾಸ್ ಮೀಡಿಯಮ್, ಒಂದು ಮಾಸ್ ಮೀಡಿಯಮ್ ಅಂತ ಇರಲಿಲ್ಲ. ಆದರೆ ಇಲ್ಲಿಂದ ಅದು ಶುರುವಾಗುತ್ತೆ. ದಿ ಅಡ್ವೆಂಟ್ ಆಫ್ ರೇಡಿಯೋ ಇನ್ 1920s. ರೇಡಿಯೋ ಇನ್ವೆಂಟ್ ಆಗಿದ್ದು ಮಿಲಿಟ್ರಿ ಪರ್ಪಸಸ್ಗೆ, mostly because these nations were warring with each other and they needed a means of communication that was quick and ಅಲ್ಲಿ ಯುದ್ಧ ಭೂಮಿಯಲ್ಲಿ ನಡೀತಿದ್ದಂತಹ ಸಮಾಚಾರ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್ಸ್ಗೆ ತುರ್ತಾಗಿ ರೀಚ್ ಆಗುವಂಥ ಅವಶ್ಯಕತೆ ಇತ್ತು. That's why radio was invented. But later it became a broadcasting medium. So broadcasting medium ಅನ್ನೋ ಅದರ ಪಾಸಿಬಿಲಿಟೀಸ್ನ ಲೇಟರ್ ನಾವು ರಿಯಲೈಸ್ ಮಾಡ್ಕೊಳ್ತೀವಿ. ಇಟ್ ಬಿಕಮ್ಸ್ another ಮಾಸ್ ಮೀಡಿಯಮ್. ಒಂದು ಕಡೆ ನ್ಯೂಸ್ ಪೇಪರ್ ಇದೆ, ಇನ್ನೊಂದು ಕಡೆ ರೇಡಿಯೋ ಇದೆ. ಇನ್ 1920s ಮೇಡ್ ಪಾಪ್ಯುಲರ್ ಎಂಟರ್ಟೈನ್ಮೆಂಟ್ ಮೋರ್ ಡೊಮೆಸ್ಟಿಕ್, ಅವೇ ಫ್ರಮ್ ಬಾಲ್ ರೂಮ್ಸ್, ಆರ್ಕೆಸ್ಟ್ರಾಸ್ ಆ್ಯಂಡ್ ಥಿಯೇಟರ್. ಸೊ ಹಿಂದೆ ಇದ್ದಿದ್ದು ಎಂಟರ್ಟೈನ್ಮೆಂಟ್ ಫಾರ್ಮ್ಸ್ ಯಾವುದು ಅಂದರೆ ಬಾಲ್ ರೂಮ್ಸ್, ಅಂದರೆ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡೋರು, ಈ ಥರದ್ದು ಬಾಲ್ ರೂಮ್ಸು. ಆರ್ಕೆಸ್ಟ್ರಾ ಇಸ್ ಅ ಕೈಂಡ್ ಆಫ್ ಮ್ಯೂಸಿಕಲ್ ಡ್ರಾಮಾ. ಸೊ ಮ್ಯೂಸಿಕ್ ಮತ್ತು ಡ್ರಾಮಾ ಎರಡೂ ಇದ್ದದ್ದು. ಥಿಯೇಟರ್ ವಾಸ್ ಅ ಮೇಜರ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆದರೆ ರೇಡಿಯೋ ಬಂದ ತಕ್ಷಣ ಅಲ್ಲಿಗೆ ಎಂಟರ್ಟೈನ್ಮೆಂಟ್, ಮ್ಯೂಸಿಕ್ ರೇಡಿಯೋದಿಂದ ಬರೋದು, ಪ್ಲೇಸ್ ಅಥವಾ ನಾಟಕಗಳು ರೇಡಿಯೋ ಮೂಲಕ ಬರೋದು, ಹಾಗೆಯೇ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ನ್ಯೂಸ್ ರೇಡಿಯೋ ಮೂಲಕ ಪ್ರಚಾರ ಆಗೋದು, ಬ್ರಾಡ್ಕಾಸ್ಟ್ ಆಗೋದು ಬಿಕಮ್ಸ್ almost the norm of the day. The possibility for writers to directly address their readers, something that wasn't possible before. So ಇಲ್ಲಿಗೆ ನ್ಯೂಸ್ ಪೇಪರ್ಸ್ಗೆ ಬರೆಯೋರಾಗಲಿ ಅಥವಾ ರೇಡಿಯೋಗೆ ಬರೆಯೋರಂತ ಆಗಲಿ, ಎಷ್ಟೋ ನಾವೆಲ್ಗಳು, ಎಷ್ಟೋ ಪೊಯಿಟ್ರಿ, ಫಾರ್ಮ್ಸ್ ಆಫ್ ಪೊಯಿಟ್ರಿ gets converted into the radio production, or ನ್ಯೂಸ್ಪೇಪರ್ನಲ್ಲಿ ಪೀರಿಯಾಡಿಕಲ್ ಆಗಿ ಬರಿತಾ ಹೋಗ್ತಾರೆ, ಸೀರೀಸ್ ಆಗಿ ಅಥವಾ ಸೀರಿಯಲ್ ಆಗಿ. ಸೊ ರೈಟರ್ಸ್ ವರ್ ಏಬಲ್ ಟು ರೀಚ್. ಪಬ್ಲಿಷಿಂಗ್ ವಾಸ್ ನಾಟ್ ದಿ ಓನ್ಲಿ ಮೀನ್ಸ್. ಪುಸ್ತಕ ಪಬ್ಲಿಷ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದರಿಂದನೇ ವಿಚಾರಗಳನ್ನು ಪ್ರಚಾರ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ದೇರ್ ಆರ್ ಅದರ್ ಮೀಡಿಯಾ ಅವೈಲಬಲ್. ಇವತ್ತಿಗೆ ಇಂಟರ್ನೆಟ್ ಇದೆ, what's the power of internet, and also TV for example. But inna illi TV illa, internet illa, but it's a different kind of world with technology. There are two important technologies. One, the print culture nalli baruvanta newspapers, dailies. Another one was this sound culture, which is radio bandaddu. Illinda nantra nidanake cinema and television and the American influence conditioned the literary scene. ಸೊ ಅಮೇರಿಕಾದಲ್ಲಿ ಪ್ಯಾರಲಲ್ ಆಗಿ ಸಿನಿಮಾ ಬರ್ತದೆ. ಸಿನಿಮಾನ ಮೊದಲು ಮೂವಿಂಗ್ ಪಿಕ್ಚರ್ಸ್ ಅಂತ ಕರೀತಾರೆ. ಸೊ ಇಟ್ ಬಿಗ್ಯಾನ್ ಆಸ್ ಪಿಕ್ಚರ್ಸ್ನ ಮೂವ್ಮೆಂಟ್. ಆ್ಯಕ್ಚುಲಿ ಸಿನಿಮಾ ಈಸ್ ಜಸ್ಟ್ ಮೂವಿಂಗ್ ಪಿಕ್ಚರ್ಸ್. ಪಿಕ್ಚರ್ಸ್ನೆಲ್ಲ ಒಟ್ಟಿಗೆ ಹಾಕಿ ಮೂವ್ ಮಾಡಿದರೆ ಅಲ್ಲಿ ಮೂವ್ಮೆಂಟ್ ಕಾಣಿಸ್ತದಲ್ಲ, ದಟ್ ಈಸ್ ಅದಕ್ಕೆ ಆಡಿಯೋ ಕೊಟ್ಟರೆ ನಿಮ್ಮ ಸಿನಿಮಾ. And television, which is satellite through image broadcasting, and the American influence. ಇದು ಎರಡು ಅಮೇರಿಕನ್ ಇನ್ವೆನ್ಷನ್ಸ್ ಆದ್ದರಿಂದ ಅಮೇರಿಕಾದಲ್ಲಿದ್ದಂತಹ ಲಿಟ್ರರಿ, ಕಲ್ಚರಲ್ ಪ್ರೊಡಕ್ಷನ್ಸ್, ಎಂಟರ್ಟೈನ್ಮೆಂಟ್ ಫಾರ್ಮ್ಸ್, ಜಾನ್ರಾಸ್ ಆಲ್ ಟ್ರಾವೆಲ್ಡ್ ಅಕ್ರಾಸ್ ಯುರೋಪ್. ಲ್ಯಾಂಗ್ವೇಜ್ ಒಂದೇ ಆಗಿದ್ದರಿಂದ
ಇಂಗ್ಲೀಷ್ ಬ್ರಿಟನ್ನಲ್ಲಿ ಅಮೇರಿಕಾದಲ್ಲಿ ಬ್ರಿಟನ್ ಎರಡೂ ಒಂದರ ಒಳಗೆ ಇನ್ನೊಂದು ಸೇರಿಕೊಳ್ಳುತ್ತೆ. ಇಂಗ್ಲೀಷ್ ಮಾತಾಡಿದಂತಹ ಎಲ್ಲ ಕಾಲೋನೀಸ್ನಲ್ಲಿ ಇವೆರಡರ ಕಲ್ಚರು ಒಟ್ಟಿಗೆ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ. These are the two major points here. The British national culture was no longer shaped by the educated elite alone. ಸೊ ಇಲ್ಲಿ ಬರೀ ಹಳೆ ಇಂಟೆಲೆಕ್ಚುಯಲ್ ಸರ್ಕಲ್ ಇಲ್ಲ. ಒಂದು ಬ್ರಿಟಿಷ್ ಸಮಾಜದಲ್ಲಿ ಹಿಂದೆ ಅಂದರೆ ಈ ಸಮಯದವರೆಗೆ ಒಂದು ಸೀಮಿತ ಕ್ಲಾಸ್, ಸೋಷಿಯಲ್ ಕ್ಲಾಸ್ಗೆ ಮಾತ್ರ ಎಜುಕೇಷನ್ ರೆಸ್ಟ್ರಿಕ್ಟ್ ಆಗಿರುತ್ತೆ. ಆದರೆ ವಿತ್ all these technological changes, education is available to the common masses, and now the intellectual production and the production of ideas has transcended beyond the social class that is the previous elite aristocratic class. So this is the national culture ಏನಾಗ್ತಿದೆ ಅಂದರೆ ಇವಾಗ ಹೆಚ್ಚು ಮಾಸ್ ಕಡೆಗೆ ವಾಲ್ತಾ ಇದೆ. ಇಟ್ಸ್ ನೋ ಲಾಂಗರ್ ದಿ ಎಲೀಟ್ ಎಜುಕೇಟೆಡ್ ಕ್ಲಾಸ್ ದಟ್ ಈಸ್ ಫಾರ್ಮಿಂಗ್, ದಟ್ ಹ್ಯಾಸ್ ಫಾರ್ಮ್ಯಾಟಿವ್ ಇನ್ಫ್ಲೂಯೆನ್ಸ್ ಆನ್ ದ ನ್ಯಾಷನಲ್ ಕಲ್ಚರ್. In the backdrop of all these psychological, technological, political changes, we see the emergence of Bloomsbury Group, which is a very important group for the 20th century writing. So 20th century writing nalli Bloomsbury Group, which was never a formal group, ideno doddaga organization agli athwa ello registered society agli irlilla. It was an informal gathering mainly constituted by Leslie Stephen's two daughters, Virginia and Vanessa, and their husbands Leonard Woolf and Clive Bell, and slowly expanded to their accomplished intellectual neighbors such as E.M. Foster, Roger Fry, John Maynard Keynes, Duncan Grant, Desmond and Molly McCarthy. ಸೊ ಇಷ್ಟು ಜನ ಇವರೆಲ್ಲರೂ ದೊಡ್ಡ ಹೆಸರುಗಳು. ಬ್ಲೂಮ್ಸ್ಬರಿ ಗ್ರೂಪ್ ಶುರುವಾಗಿದ್ದು ಲೆಸ್ಲಿ ಸ್ಟೀಫನ್ ಅನ್ನೋದು ತುಂಬ ದೊಡ್ಡ ಹೆಸರು. ಅಗೇನ್ ಶ್ರೀಮಂತ ಮನೆತನದಿಂದ ಬರ್ತಾರೆ. 2 daughters, ವರ್ಜೀನಿಯಾ ಮತ್ತು Vanessa. So they become Virginia Woolf and her sister, and their husbands Leonard Woolf and Vanessa Bell and Clive Bell. ಇವರೆಲ್ಲರೂ ಅವತ್ತಿನ ಲಿಟ್ರರಿ ಸೀನ್ಗೆ ತುಂಬ ದೊಡ್ಡ ಹೆಸರುಗಳು ಪೋಷಿಸ್ತಾ ಇದ್ರು. ಲೆನರ್ಡ್ ವುಲ್ಫ್ ಅಂಡ್ ಕ್ಲೈವ್ ಬೆಲ್ ವರ್ ಸಾರ್ಟ್ ಆಫ್ ಪೇಟ್ರನ್ಸ್, ಅದನ್ನು ಪೋಷಣೆ ಮಾಡದಂತಹ ವ್ಯಕ್ತಿಗಳು. ಸ್ಲೋಲಿ ಎಕ್ಸ್ಪ್ಯಾಂಡೆಡ್ ಟು ದೇರ್ ಅಕಾಂಪ್ಲಿಷ್ಡ್ ಇಂಟೆಲೆಕ್ಚುಯಲ್ ನೇಬರ್ಸ್. ಅವ್ರ ಸುತ್ತಾನೇ ಇದ್ದಂತಹ, ಆ ಜಾಗದಲ್ಲೇ ಇದ್ದಂತಹ E.M. Foster, a very well-known novelist, Roger Fry, J.M. Keynes is an economist, Duncan Grant, Desmond and Molly McCarthy. ಇವರೆಲ್ಲರೂ ಲಿಟ್ರರಿ ಸೀನ್ನಲ್ಲಿ ತುಂಬ ದೊಡ್ಡ ಹೆಸರುಗಳು. In the opinion of Clive Bell, the group pursued truth. ಈ ಗ್ರೂಪ್ನ ವಿಶೇಷತೆ ಏನು ಅಂದರೆ ದೆ ಪರ್ಸ್ಯೂಡ್ ಟ್ರೂತ್. ಸೊ ವಿಕ್ಟೋರಿಯನ್ ಐಡಿಯಲ್ ಇದರ ಹಿಂದೆ ಬರೀ ಪೊಲೈಟ್ನೆಸ್ ಅಥವಾ ಸಾಮಾಜಿಕ ಪ್ರೊಪ್ರೈಟಿ, ಸೋಷಿಯಲ್ ಪ್ರೊಪ್ರೈಟಿ ಬಗ್ಗೆ ಕನ್ಸರ್ನ್ ಇದ್ದಂತಹ ಏಜ್ ಅದು. ಆದರೆ 20th century ಬಂದ ತಕ್ಷಣ ಅದೆಲ್ಲ ಬಿಟ್ಟು ದೇ ಆರ್ ಸ್ಟಾರ್ಟಿಂಗ್ ಟು ಪರ್ಸ್ಯೂ ಟ್ರೂತ್. ಯಾಕೆ ಅಂದರೆ ಅವತ್ತಿನ ಸ್ಥಿತಿ ಹಾಗಿತ್ತು. ವಾರ್ ವಾಸ್ ದ ರಿಯಾಲಿಟಿ, ಆ್ಯಂಡ್ ಯುದ್ಧದಕ್ಕೆ ಮುಂದೆ ಯಾವುದೇ ವಿಧವಾದಂತಹ ನಯ ನಾಜೂಕಾಗಲಿ ಅಥವಾ ಎನಿ ಕನ್ಸೆಪ್ಷನ್ ಆಫ್ ಬ್ಯೂಟಿ, ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟೇ. ಆ್ಯಂಡ್ ದೇ ಹ್ಯಾಡ್ ಕಂಟೆಂಪ್ಟ್ ಅಂದರೆ ತಿರಸ್ಕಾರ ಫಾರ್ ಕನ್ವೆನ್ಷನಲ್ ವೇಸ್ ಆಫ್ ಥಿಂಕಿಂಗ್ ಆ್ಯಂಡ್ ಫೀಲಿಂಗ್ ಆ್ಯಂಡ್ ಫಾರ್ ಕನ್ವೆನ್ಷನಲ್ ಮಾರಲ್ಸ್ ಆಗಲಿ, ಅವತ್ತಿನ ವ್ಯಾಲ್ಯೂಸ್ ಆಗಲಿ. ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕವಾಗಿ ಬಂದಿರೋವಂಥದ್ದು, ಅವತ್ತವರೆಗೂ ಸಂಪ್ರದಾಯ ಅಂತ ಏನಿತ್ತು ಅದು. ವೇಸ್ ಆಫ್ ಥಿಂಕಿಂಗ್ ಆ್ಯಂಡ್ ಫೀಲಿಂಗ್, ಯೋಚನೆ ಮಾಡೋ ರೀತಿನೂ ಚೇಂಜ್ ಆಯಿತು, ಭಾವನೆಗಳು ಚೇಂಜ್ ಆಯಿತು. ಈ ಗ್ರೂಪ್ ಅದೆಲ್ಲವನ್ನು ಹಿಡಿದು ಕಟ್ಕೊಡೋದ್ರಲ್ಲಿ ವ್ಯಕ್ತವಾಗ್ತದೆ. ದ ಗ್ರೂಪ್ ಅಪ್ಹೆಲ್ಡ್ ಪ್ರೋಗ್ರೆಸಿವ್ ರ್ಯಾಷನಲಿಸಮ್. ಈ ಬ್ಲೂಮ್ಸ್ಬರಿ ಗ್ರೂಪ್ ಅಂತ ಏನು ಹೇಳ್ತೀವಿ ಅದು ದೇ ಅಪ್ಹೆಲ್ಡ್ ಪ್ರೋಗ್ರೆಸಿವ್ ರ್ಯಾಷನಲಿಸಮ್, ಪ್ರಗತಿಪರ ವಿಚಾರವಾದನ
ಅವರು ತಮ್ಮಲ್ಲಿ ದೆ ಎಂಬ್ರೇಸ್ ದ್ಯಾಟ್ ಈವನ್ ದೋ ದೆ ವರ್ ಸೋಷಿಯಲ್ ಸ್ನಾಬ್ಸ್. ಇವರು ಹೈ ಸೊಸೈಟಿಯಿಂದ ಬಂದಂಥವ್ರು. ಎಲ್ಲ ಹೆಸರುಗಳು ದೇ ವರ್ ನಾಟ್ ಪೀಪಲ್ ಹೂ ಆರ್ ಆರ್ಡಿನರಿ ಪೀಪಲ್ ಆರ್ ಕಮಿಂಗ್ ಫ್ರಮ್ ನಾರ್ಮಲ್ ಮಿಡಲ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ಸ್. ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಎಸ್ಟೇಟ್ ಇದ್ದಂತಹ ತುಂಬ ದೊಡ್ಡ ಮನೆತನದವರು. ದೇ ವರ್ ಸೋಷಿಯಲ್ ಸ್ನಾಬ್ಸ್. ಸ್ನಾಬ್ ಅಂದರೆ ತಾವು ಬೇರೆಯವ್ರಿಗಿಂತ ಸೋಷಿಯಲ್ ಸ್ಟೇಟಸ್ನಲ್ಲಿ ಹೆಚ್ಚು ಅಂತ ನಂಬುವಂಥವ್ರು ಅಥವಾ ಬೇರೆಯವರು ಕಡಿಮೆ ಅಂತ ನಂಬುವಂಥವ್ರನ್ನ ಸ್ನಾಬ್ ಅಥವಾ ಅಂಥ ಯೋಚನಾ ಲಹರಿನ ಸ್ನಾಬರಿ ಅಂತ ಕೂಡ ಹೇಳ್ತೀವಿ. SNOBBERY. This is Bloomsbury Group, and you have all these people and what they think. They pursue truth, had contempt for conventions, and they were mainly known for progressive rationalism, and even though they were indulging in snobbery. And Virginia Woolf is a very important part of this Bloomsbury group. In fact, ಅವಳಿಂದಲೇ ಈ ಥರದ್ದೊಂದು ಗ್ರೂಪು ನಡೀತು ಅಂದರೂ ತಪ್ಪಾಗಲ್ಲ. ವುಲ್ಫ್ ಇಸ್ ಅ ಮಾಡರ್ನಿಸ್ಟ್ ಆಥರ್. ಶೀಸ್ ಅ ಮಾಡರ್ನಿಸ್ಟ್ ಆಥರ್. ಇದರ ಹಿಂದೆ ಬಂದಂಥ ವಿಕ್ಟೋರಿಯನ್ ಆಥರ್ ಅಲ್ಲ. ನೋನ್ ಫಾರ್ ದ ಲಿಟ್ರರಿ ಸ್ಟೈಲ್. ಅವಳ ಸಾಹಿತ್ಯಕ ಸ್ಟೈಲ್ ಹೇಗಿತ್ತು ಅಂದರೆ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್, ಅಂದರೆ ಮನಸ್ಸಿನ ನಲ್ಲಿ ಬರುವಂಥ ವಿಚಾರ ಲಹರಿಯನ್ನು ಎಡಿಟ್ ಮಾಡದೆ ಹಾಗೇ ನಿಮಗೆ ಕೊಡುವಂಥ ಒಂದು ರೈಟರ್. ಇಟ್ ಈಸ್ ಅ ಸ್ಟ್ರೀಮ್ ಅಂದರೆ ಜರಿ ಅಥವಾ ತೊರೆ ಅಂತಾರಲ್ಲ, ಅದು ಕಾನ್ಷಿಯಸ್ನೆಸ್. ನಮ್ಮ ಪ್ರಜ್ಞೆ ಹೇಗೆ ಒಳಗಡೆ ಅಂತ ಪ್ರಜ್ಞೆ ಹೇಗೆ ವ್ಯಕ್ತಗೊಳ್ಳುತ್ತೋ ಹಾಗೇ ಅದನ್ನು ರೀಡರ್ಸಿಗೆ ಕೊಡೋದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್. ತುಂಬ ಸಿಂಪ್ಲಿಸ್ಟಿಕ್ ಆಗಿ ಹೇಳೋದಾದರೆ ಫೌಂಡ್ Hogarth Press which published all her work. ಸೊ ಬ್ಲೂಮ್ಸ್ಬರಿ ಗ್ರೂಪ್ಗೆ ಬರುವಂತಹ ಇಂಪಾರ್ಟೆಂಟ್ ಪ್ರೆಸ್ ಇದು. ಪ್ರೆಸ್ ಅಂದರೆ ಪಬ್ಲಿಷಿಂಗ್ ಹೌಸ್ ಥರ. Hogarth Press becomes the publisher of all her works. ಅವಳ ಎಲ್ಲ ಕೃತಿಗಳ ಪಬ್ಲಿಷರ್ ಅವರು ಆಗ್ತಾರೆ. ಚಾಂಪಿಯನಿಂಗ್ ಫ್ರೀ ಸ್ಪಿರಿಟ್ ಆ್ಯಂಡ್ ಅನ್ಕನ್ವೆನ್ಷನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ ಆಫ್ Bloomsbury Group, she gave more importance to feelings, impressions of mundane life as they emerged out of consciousness. So she champions free spirit. Free spirit ಅಂದರೆ ಯಾವುದೇ ಬಂಧನಗಳು, ಕಟ್ಟುಪಾಡುಗಳು ಸಾಮಾಜಿಕವಾಗಿ ಬೌದ್ಧಿಕವಾಗಿ ಇಲ್ಲದೆ ಇರುವಂತಹ ಸ್ಪಿರಿಟ್. ಅನ್ಕನ್ವೆನ್ಷನಾಲಿಟಿ ಅಂದರೆ ಅಸಂಪ್ರದಾಯಿಕತೆ, ಸಂಪ್ರದಾಯನ ಬಿಟ್ಟು ಆಚೆ ಬರೋದು. ಕ್ಯಾರೆಕ್ಟರಿಸ್ಟಿಕ್ ಆಫ್ ಬ್ಲೂಮ್ಸ್ಬರಿ ಗ್ರೂಪ್. ಇದನ್ನು ನೀವು ಎಲ್ಲ ಬ್ಲೂಮ್ಸ್ಬರಿ ಗ್ರೂಪ್ ರೈಟರ್ಸ್ನಲ್ಲೂ ನೋಡ್ತೀರಾ. ಆ್ಯಂಡ್ ಶಿ ಈಸ್ ಆಲ್ಸೋ ಅ ರೆಪ್ರೆಸೆಂಟೇಟಿವ್ ಫಿಗರ್ ಆಫ್ ದ ಸೇಮ್ ಗ್ರೂಪ್. ಶಿ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಫೀಲಿಂಗ್ಸ್. ಸೊ ಭಾವನೆಗಳಿಗೆ. ಅಲ್ಲಿವರೆಗೂ ಲಿಟ್ರರಿ ಟೆಕ್ನಿಕ್ ವಾಸ್ ಮೋರ್ ಇಂಪಾರ್ಟೆಂಟ್, ಬಟ್ ಹಿಯರ್ ವಿ ಸಿ ಅ ಶಿಫ್ಟ್. ಫೀಲಿಂಗ್ಸ್ ಆರ್ ನೌ ಮೇಜರ್ಲಿ ರೆಪ್ರೆಸೆಂಟೆಡ್. ಇಂಪ್ರೆಷನ್ಸ್ ಆಫ್ ಮಂಡೇನ್ ಲೈಫ್. ಪ್ರತಿನಿತ್ಯ ಮಾಡುವಂಥ ಸಣ್ಣ ಸಣ್ಣ ಕೆಲಸ ಇಂಪಾರ್ಟೆಂಟ್ ಅಲ್ಲದೆ ಇರೋದು. ಹೀರೋಯಿಕ್ ಲಿಟ್ರೇಚರ್ ಬೇಕಾಗಿಲ್ಲ. ನಾನು ಮಾಡುವಂಥ ಸಣ್ಣ ಸಣ್ಣ ಕೆಲಸ, ನನ್ನ ಎವ್ರಿ ಡೇ ಲೈಫ್ನ ನಾನು ಮಂಡೇನ್ ಅಂದರೆ ಆರ್ಡಿನರಿ, ವಿಶೇಷವಾಗಿ ಏನು ಇಲ್ಲದೆ ಇರುವಂಥದ್ದು ಮಂಡೇನ್. ಆ್ಯಸ್ ದೆ ಎಮರ್ಜ್ ಔಟ್ ಆಫ್ ಕಾನ್ಷಿಯಸ್ನೆಸ್. ಮನುಷ್ಯನ ಪ್ರಜ್ಞೆಯಲ್ಲಿ ಹೇಗೆ ಅದು ಎಮರ್ಜ್ ಆಗುತ್ತೋ ಹಾಗೆಯೇ ನಿಮಗೆ ಅದನ್ನು ಅವರ ಕೃತಿಗಳಲ್ಲಿ ವರ್ಜೀನಿಯಾ ವುಲ್ಫ್ ಹೀಗೆ ಕಟ್ಕೊಡ್ತಾರೆ. ಹರ್ ಇಂಪಾರ್ಟೆಂಟ್ ನಾವೆಲ್ಸ್ ಆರ್ ಮಿಸಸ್ ಡ್ಯಾಲೋವೆ, ಟು ದ ಲೈಟ್ ಹೌಸ್, ಒರ್ಲ್ಯಾಂಡೋ ವಿಚ್ ಇಸ್ ಅ ಬಯೋಗ್ರಫಿ, ಅ ರೂಮ್ ಆಫ್ ಒನ್ಸ್ ಓನ್. ತುಂಬ ಇಂಪಾರ್ಟೆಂಟ್ ವರ್ಕ್ ಅದು, ಅ ರೂಮ್ ಆಫ್ ಒನ್ಸ್ ಓನ್. ದಿಸ್ ಈಸ್ ವೇರ್ ಶಿ ಸ್ಟ್ರೆಸಸ್ ಹೇಗೆ ಹೆಣ್ಣು ಮಕ್ಕಳು ರೈಟರ್ಸ್ ಆದರೆ ಅವರಿಗೆ ಬೇಕಾದಂಥ ಮೆಟೀರಿಯಲ್ ಕಂಡೀಷನ್ಸ್ ಏನು ರೈಟರ್ಸ್ ಆಗಲಿಕ್ಕೆ. ಹಾಗೆಯೇ ವಿಮೆನ್ ರೈಟಿಂಗ್ಗೆ ಒಂದು ಲೀನಿಯೇಜ್ ಇದೆಯಾ ಅಂದರೆ, ನಾನು ನಮ್ಮ ಗಂಡಸ್ ರೈಟರು ತಾತ ಮುತ್ತಾತ ಅವ್ರ ತಾತನ್ನ ನೋಡೋ ಹಾಗೆ ಹೆಂಗಸರು ರೈಟರ್ಸ್ ಆದರೆ ಇಸ್ ದೇರ್ ಅ ಪಾಸಿಬಿಲಿಟಿ ಟು ಸಿ ಯುವರ್ ಮದರ್, ಯುವರ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಹರ್ ಗ್ರ್ಯಾಂಡ್ ಮದರ್. ಅಂದರೆ ರೈಟರ್ಲಿ ಲೀನಿಯೇಜ್ನ ಟ್ರೇಸ್ ಮಾಡೋಕ್ಕಾಗತ್ತಾ ಅನ್ನೋದು. ಇಲ್ಲೊಂದು ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ, ಶೇಕ್ಸ್ಪಿಯರ್ ಸಿಸ್ಟರ್ ಅಂತ. ಶೇಕ್ಸ್ಪಿಯರ್ ಸಿಸ್ಟರ್ ಅಂತ ಯಾವುದು ಇದು, ಅದೊಂದು ಕಾಲ್ಪನಿಕ ಕ್ಯಾರೆಕ್ಟರು. ಶೇಕ್ಸ್ಪಿಯರ್ಗೆ ಒಬ್ಬಳು ಸಿಸ್ಟರ್ ಇದ್ದಿದ್ರೆ, ತಂಗಿ ಇದ್ದಿದ್ರೆ ಅಥವಾ ಅಕ್ಕ ಇದ್ದಿದ್ರೆ ಅವಳ ಜೀವನ ಹೇಗಿರ್ತಿತ್ತು ಅನ್ನೋದನ್ನ ಚಿತ್ರಿಸೋಕ್ಕೆ ಹೊರಡ್ತಾರೆ. ವಿಚ್ ಈಸ್ ಅಂದರೆ ಒಂದು ಹೆಣ್ಣು ಮಗಳ ರೈಟರ್ ಆದರೆ ವಾಟ್ ಆರ್ ದ ಥಿಂಗ್ಸ್ ದಟ್ ಶಿ ನೀಡ್ಸ್ ಅಂತ. Then she also writes another work here, Between the Axes. These are some of the important novels and
her works. Some of the major themes of Woolf's work: disintegrated characterization. ಈ ಕ್ಯಾರೆಕ್ಟರ್ಗೆ ಒಂದು ಆದಿ ಅಂತ್ಯ ಈ ಥರದ್ದೆಲ್ಲ ಇರಲ್ಲ. ಇಟ್ಸ್ ಡಿಸಿಂಟಿಗ್ರೇಟೆಡ್. ಯಾಕೆಂದರೆ ಮನಸ್ಸನ್ನು, ವಿಕಾರಗಳನ್ನು, ಮನಸ್ಸಿನ ಲಹರಿಯನ್ನು ಅದು ಇರೋ ಹಾಗೇ ಕಟ್ಕೊಡೋ ಅಂಥ ಪ್ರಯತ್ನ ಮಾಡೋದ್ರಿಂದ ದೆರ್ ಇಸ್ ನೋ ನೀಡ್ ಫಾರ್ ಕೊಹಿಯರೆನ್ಸ್, ಅರ್ಥಬದ್ಧತೆ ಬೇಕಾಗಿಲ್ಲ ಅನ್ನೋದು. ಮೋರ್ ಎಂಫ್ಯಾಸಿಸ್ ಆನ್ ಸೆನ್ಸೇಷನ್ಸ್. ನಿಮಗೆ ವೂಲ್ಫ್ಸ್ ವರ್ಕ್ನಲ್ಲಿ ಸಿಗುವಂಥದ್ದು ಸೆನ್ಸೇಷನ್ಸ್, ನಮ್ಮ ಭಾವನೆಗಳು ಹೇಗಿರುತ್ತೆ, ಅದರ ತೀವ್ರತೆ ಹೇಗಿರುತ್ತೆ, ಈ ಥರದ್ದು ವಿಷಯಗಳ ಬಗ್ಗೆ ಬರಿತಾ ಹೋಗ್ತಾರೆ. ಅದನ್ನು ನಿಮಗೆ ಅನುಭವಿಸ್ಲಿಕ್ಕೂ ಅಲ್ಲಿ ಆ ರೈಟಿಂಗ್ನಲ್ಲಿ ನಿಮ್ಗೆ ಆ ಅನುಭವ ಆಗ್ತದೆ ನಿಮಗೆ. ಅಂದರೆ ನಿಮ್ಮ ಮನಸ್ಸಿನ ಲಹರಿ ನಿಮಗೆ ಬರ್ತಿದೆಯೇನೋ ಅಂತ. ಇದ್ದಕ್ಕಿದ್ದ ಹಾಗೆ ನಂಗೆ ತಿನ್ನಬೇಕು ಅನಿಸುತ್ತೆ, ಅದಾದಮೇಲೆ ಇನ್ಯಾರೋ ನೆನಪು ಬರ್ತಾರೆ, ಮತ್ತೇನೋ ನೆನಪು ಬರುತ್ತೆ, ನಾನು ಮಾಡದೇ ಇರೋ ಕೆಲಸ ನೆನಪು ಬರುತ್ತೆ. ಸೊ ಹೀಗೇನೆ ಈ ಥರದ್ದೇ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್. ಅಂದರೆ ಒಂದಕ್ಕೊಂದು ಲಾಜಿಕಲ್ ಆಗಿ ಕನೆಕ್ಷನ್ ಇರಲ್ಲ. ರೆಪ್ರೆಸೆಂಟೇಷನ್ ಆಫ್ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಮೆಂಟಲ್ ಆ್ಯಕ್ಟಿವಿಟಿ ಇನ್ ಕ್ಯಾರೆಕ್ಟರ್ಸ್. ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್ ಎರಡೂ ಮೆಂಟಲ್ ಆ್ಯಕ್ಟಿವಿಟಿನ ಕ್ಯಾರೆಕ್ಟರ್ಸ್ ಒಳಗಡೆ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಹರ್ ಮೇಜರ್ ಕನ್ಸರ್ನ್. ದರ್ ಇಸ್ ಆಲ್ಸೋ ಅನ್ ಎಥಿಕಲ್ ಡೈಲಮಾ ಫಾಲೋಯಿಂಗ್ ವಾರ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಆನ್ ದ ಕ್ಯಾರೆಕ್ಟರ್ಸ್. ವಾರ್ ಆದಮೇಲೆ ಎಥಿಕಲ್ ಡೈಲಮಾ ಶುರುವಾಗುತ್ತೆ. ನಾನು ಸರ್ವೈವ್ ಆದೆ, ಬೇರೆ ಯಾರೋ ನನ್ನ ಸಲುವಾಗಿ ಪ್ರಾಣ ತೆತ್ತರು. ದೀಸ್ ಆರ್ ಆಲ್ ಸಮ್ ಆಫ್ ದ ಎಥಿಕಲ್ ಡೈಲಮಾಸ್. ಅದನ್ನು ಪೋಸ್ಟ್ ವರ್ಲ್ಡ್ ವಾರ್ ಎಫೆಕ್ಟ್ನ ಹೆಂಗೆ ತಡ್ಕೊಳ್ಳೋದು, ಮಾನಸಿಕವಾಗಿ ಅದೇನು ಪರಿಣಾಮ ಬೀರುತ್ತೆ ಅದನ್ನು ಕೂಡ ಚಿತ್ರಿಸೋಕ್ಕೆ ಟ್ರೈ ಮಾಡ್ತಾರೆ. ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಫಸ್ಟ್ ವೇವ್ ಫೆಮಿನಿಸಮ್. ಫಸ್ಟ್ ವೇವ್ ಫೆಮಿನಿಸಮ್ ಏನು ಹೇಳುತ್ತೆ ಅಂದರೆ ಹೆಣ್ಣು ಗಂಡಿಗೆ ಸಮಾನ ಅಂತ, ಮ್ಯಾನ್ ಆ್ಯಂಡ್ ವುಮನ್ ಆರ್ ಈಕ್ವಲ್ ಅಂತ, ಈಕ್ವಾಲಿಟಿನ ಬಯಸುತ್ತೆ. ದಟ್ ಈಸ್ ಫಸ್ಟ್ ವೇವ್ ಫೆಮಿನಿಸಮ್. ಸೆಕೆಂಡ್ ವೇವ್ ಫೆಮಿನಿಸಮ್ನಲ್ಲಿ ನಿಮಗೆ ಮ್ಯಾನ್ ಆ್ಯಂಡ್ ವುಮನ್ ಆರ್ ಈಕ್ವಲ್ ಬಟ್ ದೇ ಆರ್ ಡಿಫ್ರೆಂಟ್, ಡಿಫ್ರೆನ್ಸ್ನ ಎಂಫಸೈಸ್ ಮಾಡುತ್ತೆ. ದ ಥರ್ಡ್ ವೇವ್ ಫೆಮಿನಿಸಮ್ ಏನು ಹುಡ್ಕೊಂಡು ಹೋಗುತ್ತೆ ಅಂದರೆ ವುಮನ್ಸ್ ಸಬ್ಜೆಕ್ಟಿವಿಟಿ ಹುಡ್ಕೊಂಡು ಹೋಗುತ್ತೆ. ಅಂದರೆ ವಾಟ್ ಇಟ್ ಈಸ್ ಟು ಬಿ ಅ ವುಮನ್ ಅನ್ನೋ ಪ್ರಶ್ನೆನ ಥರ್ಡ್ ವೇವ್ ಕೇಳುತ್ತೆ. ಫಸ್ಟ್ ವೇವ್ ಹೇಗೆ ಅಂದರೆ ವಿ ವಾಂಟ್ ಈಕ್ವಲ್ ವೇಜಸ್, ವಿ ವಾಂಟ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ವಿ ವಾಂಟ್ ವೋಟಿಂಗ್ ರೈಟ್ಸ್ ಲೈಕ್ ಮೆನ್ ಹ್ಯಾವ್, ವಿ ವಾಂಟ್ ಈಕ್ವಲ್ ಸ್ಟೇಟಸ್ ಇನ್ ಸೊಸೈಟಿ. ಸೊ ಇಂಥ ಈಕ್ವಾಲಿಟಿನ ಪ್ರಪೌಂಡ್ ಮಾಡೋದು ಫಸ್ಟ್ ವೇವ್ ಫೆಮಿನಿಸಮ್. ಅಂದರೆ ಅಲ್ಲಿ ಬರುವಂತಹ ಚಳುವಳಿಗಾರರು, ಆಕ್ಟಿವಿಸ್ಟ್, feminists, these are the concerns that they have. The second wave feminism, as I said, points out the difference. We are equal but we are different. Third wave feminism is ask the question what it is to be a woman. ನಿಜವಾಗ್ಲೂ ವುಮನ್ ಅಂದರೆ ಏನು, ವುಮನ್ ಸಬ್ಜೆಕ್ಟಿವಿಟಿ ಅಂದರೆ ಏನು. ಸೊ that's the third wave feminism. Aspects condemned in women such as witchcraft are redeemed as creative potential that had no space to blossom in her time. ಸೊ ಅವಳ ಟೈಮ್ನಲ್ಲಿ ಕೆಲವೊಂದು ಆಸ್ಪೆಕ್ಟ್ಸ್, ವಿಚ್ ಕ್ರಾಫ್ಟ್ ಅಂದರೆ ಮಾಟಗಾರ್ತಿಯರು ಅಥವಾ ವಿಮೆನ್ ರೈಟರ್ಸ್, ಸ್ವಲ್ಪ ಕ್ರಿಯೇಟಿವ್ ವಿಮೆನ್, ಬೇರೆಯವ್ರಿಗಿಂತ ವಿಭಿನ್ನವಾಗಿರುವಂಥ ವಿಮೆನ್, ಈ ಥರದ ಎಲ್ಲ ಕ್ಯಾರೆಕ್ಟರ್ಸ್ನ ಶಿ ರಿಡೀಮ್ಸ್ ಎಸ್ ಕ್ರಿಯೇಟಿವ್ ಪೀಪಲ್. ತುಂಬ ಸೃಜನಾತ್ಮಕ ವ್ಯಕ್ತಿಗಳನ್ನಾಗಿ ಇಂಥ ವಿಮೆನ್ನೆಲ್ಲ ಸೊಸೈಟಿಯ ಕುಹಕಕ್ಕಾಗಲಿ ಅಥವಾ ಕಂಡೆಮ್ನೇಷನ್ಗಾಗಲಿ ಪಾತ್ರವಾಗಿರುವಂತಹ ಈ ಥರ ವಿಮೆನ್ನ ಶಿ ರಿಡೀಮ್ಸ್ ದೆಮ್, ಮತ್ತೆ ಅವರಿಗೆ ಬೇರೆ ಹೊಸ ರೂಪ ಕೊಟ್ಟು ಶಿ ಅಂಡರ್ಸ್ಟ್ಯಾಂಡ್ಸ್ ದೀಸ್ ಕ್ಯಾರೆಕ್ಟರ್ಸ್ ಎಸ್ ಪೀಪಲ್ ವಿತ್ ಕ್ರಿಯೇಟಿವ್ ಪೊಟೆನ್ಷಿಯಲ್. ಸೃಜನಾತ್ಮಕವಾಗಿ ಏನೋ ಒಂದು ರೀತಿಯ ಶಕ್ತಿ ಇರುವಂಥ ವಿಮೆನ್ ಇವರು ಅಂತ ಶಿ ಅಂಡರ್ಸ್ಟ್ಯಾಂಡ್ಸ್ ದೆಮ್. ಆ್ಯಂಡ್ ಒನ್ ಆಫ್ ದೋಸ್ ಅಟೆಂಪ್ಟ್ಸ್ ಈಸ್ ಶೇಕ್ಸ್ಪಿಯರ್ ಸಿಸ್ಟರ್. ನಾನು ಈಗಾಗಲೇ ಹೇಳಿದ ಹಾಗೆ ಶೇಕ್ಸ್ಪಿಯರ್ ಸಿಸ್ಟರ್ ಇನ್ ರೂಮ್ ಆಫ್ ಒನ್ಸ್ ಓನ್. ಆ್ಯಂಡ್ ಫೈನಲಿ ಹರ್ ವರ್ಕ್ಸ್ ಆಲ್ಸೋ ಎಕ್ಸ್ಪ್ಲೋರ್ ಸೋಷಿಯಲ್ ಕ್ಲಾಸ್. ಅವಳ ಸಮಯದ ಸೋಷಿಯಲ್ ಕ್ಲಾಸ್, ಅಲ್ಲಿಯ ವರ್ಗ ವ್ಯವಸ್ಥೆ. ಇಂಗ್ಲೆಂಡ್ ಅಂಡ್ ಬಹುತೇಕ ಯುರೋಪಿನ ಎಲ್ಲ ಪಾರ್ಟ್ಸ್ನಲ್ಲಿ ನಮ್ಮಲ್ಲಿ ಕಾಸ್ಟ್ ಸಿಸ್ಟಮ್ ಹೇಗಿದೆ, ಅವರಲ್ಲಿ ಕ್ಲಾಸ್ ಸಿಸ್ಟಮ್ ಇದೆ. ಕ್ಲಾಸ್ ಸಿಸ್ಟಮ್, ಕಾಸ್ಟ್ ಸಿಸ್ಟಮ್ ಅಷ್ಟು ರಿಜಿಡ್ ಅಲ್ಲ, ಬೈ ಬರ್ತ್ ಪ್ರೂವ್ ಆಗಲ್ಲ. ಆದ್ರೂ ಇಟ್ ಈಸ್ ಆಲ್ಸೋ ನಾಟ್ ಟೋಟಲಿ ಫ್ಲೆಕ್ಸಿಬಲ್. ಮೊಬಿಲಿಟಿ ಫ್ರಮ್ ಒನ್ ಕ್ಲಾಸ್ ಟು ಅನದರ್ ಕ್ಲಾಸ್, ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ನೀವು ಹೋಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ತುಂಬ ರಿಚ್ ಆಗಿರೋರು ಹೊಸದಾಗಿ ರಿಚ್ ಆಗಿರೋರನ್ನ ಅಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ದೇ ಹ್ಯಾವ್ ದೇರ್ ಓನ್
notions of what it is to belong to a class. So upper claಸ್ಗೆ ಬಿಲಾಂಗ್ ಆಗಿರೋ ಅರಿಸ್ಟೋಕ್ರಾಟ್ ಅಥವಾ ನೊಬಿಲಿಟಿ ಅಥವಾ ರಾಯಲ್ಟಿ, ಇವರು ಸಾಮಾನ್ಯವಾಗಿ ಇರುವಂಥ ಜನ. ಇದು ತುಂಬ ಚೆನ್ನಾಗಿ ಈ ಘರ್ಷಣೆ ಎಲ್ಲಿ ವ್ಯಕ್ತವಾಗ್ತದೆ ಅಂದರೆ the wedding between Diana and Prince Charles. Charles ಮತ್ತೆ ಡಯಾನಾ. ಡಯಾನಾ ಕಮ್ಸ್ ಫ್ರಮ್ ಅ ವೆರಿ ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವಳು ರಾಯಲ್ ಸೊಸೈಟಿಗೆ ಹೋಗಿ ಪಟ್ಟಂಥ ಕಷ್ಟ, ಆಮೇಲೆ ಅಲ್ಲಿಂದ ಆಚೆ ಬಂದಿದ್ದು, ಇದೆಲ್ಲವೂ ಡಯಾನಾ ಕತೆ ನಿಮ್ಗೆ ಯಾವತ್ತಾದರೂ ಓದಬೇಕು ಅಂತ ಅನಿಸಿದರೆ ಪ್ಲೀಸ್ ರೀಡ್ ಇಟ್. You will see it. So Woolf's works also explores social class during her time period. If we consider Woolf as an inspiration for first wave feminism, how are women represented through Woolf's work? Women ಹೇಗೆ Woolf's ವರ್ಕ್ನಲ್ಲಿ ರೆಪ್ರೆಸೆಂಟ್ ಆಗಿದ್ದಾರೆ ಅನ್ನೋದನ್ನು ಲೆಟ್ಸ್ ಸಿ ದ್ಯಾಟ್. ಇಫ್ ವೂಲ್ಫ್ನ ನಾವು ಫಸ್ಟ್ ವೇವ್ ಫೆಮಿನಿಸಮ್ಗೆ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಾದರೆ, ವಾಟ್ ಆರ್ ದ ಥಿಂಗ್ಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ಕಾಲಿಂಗ್ ಹರ್ ಸೋ? ಇಂಟೀರಿಯರ್ ಮೊನೊಲಾಗ್ ಎಕ್ಸ್ಪ್ಲೋರ್ಡ್ ಇನ್ ಮಿಸಸ್ ಡ್ಯಾಲೋವೆ. ಇಂಟೀರಿಯರ್ ಮೊನೊಲಾಗ್ ಅಂದರೆ ಒಂದು ಕ್ಯಾರೆಕ್ಟರ್ ಆಂತರ್ಯದಲ್ಲಿ ನಡೆಯುವಂತಹ ಮೊನೊಲಾಗ್. ಡೈಲಾಗ್ ಅಂದರೆ ಡೈಲಾಗ್ ಈಸ್ ಕಾನ್ವರ್ಸೇಷನ್ ಬಿಟ್ವೀನ್ ಟು ಪೀಪಲ್, ಮೊನೊಲಾಗ್ ಈಸ್ ಕಾನ್ವರ್ಸೇಷನ್ ವಿತ್ ಒನ್ ಸೆಲ್ಫ್. ಬ್ರಿಂಗ್ಸ್ ಔಟ್ ಅ ವುಮನ್ಸ್ ಸ್ಟ್ರಗಲ್ ವಿತ್ ಐಡೆಂಟಿಟಿ ವಿಚ್ ಇಸ್ ಅಟ್ ಒನ್ಸ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಆ್ಯಂಡ್ ಸಿಂಗ್ಯುಲರ್ ಆ್ಯಂಡ್ ಮಲ್ಟಿಪಲ್. ಮಿಸಸ್ ಡ್ಯಾಲೋವೆಲ್ ಬರುವಂಥ ಪಾತ್ರ ವುಮನ್ಸ್ ಸ್ಟ್ರಗಲ್, ಅವಳ ಸಂಘರ್ಷ, ವಿತ್ ಐಡೆಂಟಿಟಿ, ಅವಳ ಐಡೆಂಟಿಟಿ ಜೊತೆಗೆ ಅವಳ ಸಂಘರ್ಷ, ವಿಚ್ ಇಸ್ ಅಟ್ ಒನ್ಸ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್. ಫೇಮಸ್ ಮ್ಯಾಕ್ಸಿಮ್ ಇದೆ ಫೆಮಿನಿಸ್ಟ್ ಮೂವ್ಮೆಂಟ್ದು, ಪರ್ಸ್ನಲ್ ಇಸ್ ಪೊಲಿಟಿಕಲ್ ಅಂತ, ನಥಿಂಗ್ಸ್ ಪ್ರೈವೇಟ್ ಅಂತ. ಅಂದರೆ ಯಾವುದೂ ಮನೆ ಒಳಗಡೆ ಸ್ಪಿಯರ್ನಲ್ಲಿ ಇರುವಂತಹ ಯಾವುದೇ ವಿಧವಾದಂತಹ ಸಬ್ಜೆಕ್ಟ್ ಇಲ್ಲ ಅನ್ನೋದು. ಎವ್ರಿಥಿಂಗ್ ಈಸ್ ಎವ್ರಿಬಡೀಸ್ ಪ್ರಾಬ್ಲಮ್. ದಟ್ ಈಸ್ ಒನ್ ಆಫ್ ದ ಫಸ್ಟ್ ಪ್ರಿಸೆಪ್ಟ್ಸ್ ಆರ್ ಟೆನೆಟ್ಸ್ ಆಫ್ ಫೆಮಿನಿಸಮ್. ಸಿಂಗ್ಯುಲರ್ ಆ್ಯಂಡ್ ಮಲ್ಟಿಪಲ್. ಸೊ ಮಲ್ಟಿಪಲ್ ಸಿಂಗ್ಯುಲರ್, ಇದರ ಭೇದ ಏನು ಅಂದರೆ ನನ್ನದೊಂದೇ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್ಮು, ಒಂದು ಹೆಂಗಸಿನ ಪ್ರಾಬ್ಲಮ್ಮು 10 ಹೆಂಗಸರ ಪ್ರಾಬ್ಲಮ್ಮು ಎರಡೂ ಒಂದೇ ಅನ್ನೋ ಹಾಗೆ. ದರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಅ ಪರ್ಸನಲ್ ಪ್ರಾಬ್ಲಮ್ ದೇರ್. ಮೆನಿ ಪ್ರಾಬ್ಲಮ್ಸ್ ಆರ್ ಸೋಷಿಯಲ್ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು put them out as social problems and not hide them as personal private problems. ಈ ಭೇದನ ಹೊಡಿತಾರೆ ಅಲ್ಲಿ ಅವರ ಮಿಸಸ್ ಡ್ಯಾಲೋವೆ. ಈ ಥರದ್ದೊಂದು ಪ್ರಯತ್ನ, ಡಿನಯಲ್ ಆಫ್ ಮ್ಯಾಸ್ಕ್ಯುಲಿನ್ ಫ್ರೀಡಮ್ ಟು ವಿಮೆನ್. ಗಂಡಸರಿಗೆ ಇರುವಂತಹ ಮ್ಯಾಸ್ಕ್ಯುಲಿನ್ ಫ್ರೀಡಮ್, ಅವರಲ್ಲಿ ಇರುವಂತಹ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಯಾಕಿಲ್ಲ, ಹೆಂಗಸರಿಗೆ ಯಾಕಿಲ್ಲ ಅನ್ನೋದು. ಒರ್ಲ್ಯಾಂಡೋ ಒಂದು ಮಟ್ಟಕ್ಕೆ ಆಂಡ್ರೋಗೈನಸ್ ಕ್ಯಾರೆಕ್ಟರ್, ಆಂಡ್ರೋಜಿನಸ್ ಅಂತಲೂ ಹೇಳ್ತಾರೆ, ಆಂಡ್ರೋಗೈನಸ್ ಅಂತಲೂ ಹೇಳ್ತಾರೆ. ಆಂಡ್ರೋಜಿನಸ್ ಕ್ಯಾರೆಕ್ಟರ್, ಆಂಡ್ರೋಜಿನಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಮಟ್ಟಕ್ಕೆ ಹೆಣ್ತನ ಗಂಡತನ ಎರಡು ಮಿಶ್ರಣವಾಗಿರ್ತದೆ. ಸೊ ಒರ್ಲ್ಯಾಂಡೋ ಹೇಗೆ ಅಂದರೆ ಶಿ ಇಸ್ ಅ ವುಮನ್ ಹೂ ಈಸ್ ಮೋರ್ ಅ ಮ್ಯಾನ್ ದೆನ್ ಅ ವುಮನ್. that's the kind of character Orlando is, and it's a times ನಲ್ಲಿ ಹಿಂದೆ ಹೋಗಿ, ಟೈಮ್ ಟರ್ನರ್ ಅಂತ ಹೇಳ್ತಾರಲ್ಲ ಅಥವಾ ಟೈಮ್ ಟ್ರಾವೆಲ್ ಅಂತ ಹೇಳ್ತಾರಲ್ಲ, ಹಿಂದೆ ಹೋಗಿ that person tries to identify what it is to be a woman or what happens to her if she were not a woman, which is a tribute to her friend Vita Sackville-West. Vita Sackville-West ಅನ್ನೋರನ್ನ ನೋಡಿ ಈ ಕೃತಿ ಬರೀತಾರೆ. And this is also a woman. Woolf is also known for her homosexuality and homosexual leanings. In fact, she had a homosexual relationship with Vita Sackville-West, which is discovered through her letters to her, whom she experiences a romantic relationship with, defying the social norms of her age. So avla age nalli this was not acceptable because the period preceding the modernist period is Victorian era with its strict morals of what is acceptable and what is not acceptable, and homosexuality definitely was not one of the acceptable things. A private space and a secure means of livelihood as requirements for a creative career among women. So ನಾನು ಈಗಾಗಲೇ ರೂಮ್ ಆಫ್ ಒನ್ಸ್ ಓನ್ ಬಗ್ಗೆ ಮಾತಾಡಿದ್ದೀನಿ. ಐ ವುಡಂಟ್ ಗೋ ಇನ್ ಡೀಟೇಲ್ ವಿತ್ ಇಟ್. ಸೊ ಒಂದು ಪ್ರೈವೇಟ್ ಸ್ಪೇಸ್ ಬೇಕು, ಒಂದು ಸೆಕ್ಯೂರ್ ಮೀನ್ಸ್ ಆಫ್ ಲೈವ್ಲಿಹುಡ್ ಬೇಕು, ಒಂದು
ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುವಂಥ ಆದಾಯ, ಒಂದು ತನ್ನದೇ ಆದಂತಹ ಪ್ರೈವೇಟ್ ಸ್ಪೇಸ್. ಇವೆರಡು ಕ್ರಿಯೇಟಿವ್ ವುಮನ್, ಸೃಜನಾತ್ಮಕವಾಗಿ ಬೆಳೆಯೋ ಹೆಂಗಸಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಮೆಟೀರಿಯಲ್ ಕಂಡೀಷನ್ಸ್ ಅಂತ ಅವರು ರೂಮ್ ಆಫ್ ಒನ್ಸ್ ಓನ್ನಲ್ಲಿ ಹೇಳ್ತಾರೆ. ರೂಮ್ ಆಫ್ ಒನ್ಸ್ ಓನ್ ಎಸ್ಸೆ ಇಸ್ ಆಲ್ಸೋ ಅನ್ ಅಟೆಂಪ್ಟ್ ಟು ಟ್ರೇಸ್ ದ ಲಿಟ್ರರಿ ಲೀನಿಯೇಜ್. ನಾನು ಈಗಾಗಲೇ ಹೇಳಿದ್ನಲ್ಲ, ಹಿಂದೆ ನಾವು ಹೆಂಗಸ್ ರೈಟರ್ಸ್ನೆಲ್ಲ ಹಿಂದೆ ಹಿಂದೆ ನೋಡ್ತಾ ಹೋದರೆ, who are they, what were they doing, how did they write, how did they make their life as writers' life. So these are some of the questions that she goes into depth in her essay Room of One's Own. Let us recap what we learned in this particular session. We learned the social, political and intellectual influences of 20th century period. Some of the important concepts that we touched upon in this session are disillusionment with the world and its state after First World War, fragmentation of the self and the way we thought about who we are, fragmentation also from the earlier form of community and communal living, the abstraction of art, which was less concerned with beauty, but which gave more importance to grim human reality, and beauty was not the concern that was addressed through art. The rise of middle class and their influence on the British national and intellectual culture. So the old aristocratic class with its conservative values faded in this era with the upsurgence of the middle class and their influence in framing the British national culture through mass media such as newspapers, radio and television. You also learned about Bloomsbury Group, which was known for its unconventionality, freedom of spirit and expression, and you have Virginia Woolf as a representative figure of that Bloomsbury Group, who symbolized all the characteristics that we have classified as representative of Bloomsbury Group. Virginia Woolf, we have learned about her as a modernist writer, a major influence for the feminist movement, and also a very important figure in women's writing, known for her two literary styles, stream of consciousness and interior monologue. With this summary slide, I end this session. Thanks for listening.